ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಅಂಶದ ಹೆಸರು ಇಷ್ಟೆಲ್ಲ ಯುದ್ಧಗಳು ಮಾಡಿ ಕೊನೆಗೆ ಸಾಧಿಸಿದ್ದು ಏನು? ಉಳಿದಿದ್ದು ಕೇವಲ ಬೂದಿ ಮಾತ್ರ. ಪ್ರಿಯರಾದ ದೇವರ ಮಕ್ಕಳಿರ, ಈ ಮಾನವ ಸಮಾಜವನ್ನು ಕಾಪಾಡಬೇಕಾದಂಥವರು ಏನು ಮಾಡ್ತಾ ಇದ್ದಾರೆ ಅಂತ ನೋಡುವಾಗ ನಾಶನಕ್ಕೆ ನಡೆಸ್ತಾ ಇದ್ದಾರೆ. ಈ ಸಮಾಜದಲ್ಲಿ ಪ್ರತಿ ಮನುಷ್ಯನು ಯಾಕೆ ಹುಟ್ಟಿದ್ದೀನಿ ಎನ್ನುವಂಥದ್ದು ತಿಳ್ಕೊಳ್ಬೇಕು. ಮೊಟ್ಟ ಮೊದಲು ಮೇಧಾವಿಗಳು, ವಿಜ್ಞಾನಿಗಳು, ಪಂಡಿತರು ಅವರು ತಿಳ್ಕೊಂಡು ಅವರು ಸಮಾಜಕ್ಕೆ ಪರಿಚಯ ಮಾಡಬೇಕು. ಈ ಸಮಾಜದಲ್ಲಿ ಮೇಧಾವಿಗಳೆಂದು, ಉನ್ನತರು ಎಂದು ಕರೆಯಲ್ಪಡ್ತಾ ಇದ್ದಾರೆ. ಆದರೆ ಈ ಲೋಕದಲ್ಲಿ ಹೇಗೆ ಬದುಕಬೇಕು ಅಂತೇಳಿ ಜ್ಞಾನವನ್ನು ಕಲಿಸ್ಕೊಡ್ತಾ ಇದ್ದಾರೆ. ಅದು ಲೌಕಿಕವಾದಂಥ ಜ್ಞಾನ. ಈ ಲೋಕದಲ್ಲಿ ಹೇಗಾದರೂ ಮಾಡಿ ನಾವು ಬದುಕಬೇಕು. ಅದಕ್ಕೆ ಏನೇನು ಬೇಕು? ನಾವು ಸುಖವಾಗಿ, ಆನಂದವಾಗಿ, ಸಂತೋಷವಾಗಿ, ಯಾವ ಕೊರತೆ ಇಲ್ಲದೆ ನಾವು ಬದುಕಬೇಕು. ಅದಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಬೇಕು ಅಂತೇಳಿ ಈ ಸಮಾಜದಲ್ಲಿ ಎಲ್ಲವನ್ನು ಕಂಡುಕೊಳ್ತಾ ಇದ್ದಾರೆ. ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ಈ ಎಲ್ಲ ಸಾಧನೆಗಳ ಹಿಂದೆ ಪ್ರಯಾಸ ಇದೆ, ಕಷ್ಟ ಇದೆ. ಮನುಷ್ಯರ ಮಧ್ಯದಲ್ಲಿ ಹೊಸ ಹೊಸ ಒಂದು ಕಾರ್ಯಕ್ರಮಗಳು ನಡೆಸ್ತಾ ಇದ್ದಾರೆ. ಹೊಸ ಹೊಸ ಯಂತ್ರಗಳು, ಹೊಸ ಹೊಸ ವಸ್ತುಗಳನ್ನು ಕಂಡುಕೊಂಡು ಮನುಷ್ಯರ ಹೃದಯಗಳನ್ನು ಸಂತೋಷಪಡಿಸೋದಕ್ಕೆ ಅನೇಕ ವಸ್ತುಗಳನ್ನು ತಯಾರು ಮಾಡಿ ಬಿಟ್ಟಿದ್ದಾರೆ. ಇವೆಲ್ಲ ಅನುಭವಿಸ್ತಾ ಇದ್ದಾರೆ, ಸಂತೋಷ ಪಡ್ತಾ ಇದ್ದಾರೆ. ಇದು ಎಲ್ಲ ದೇಶಗಳಲ್ಲಿ ನಡೀತಾ ಇದೆ. ಎರಡನೇದಾಗಿ ಪ್ರಿಯರ ದೇವ್ರ ಮಕ್ಕಳಿರ, ಈ ಗಲಾಟೆಗಳು ನಡೆಯುವಾಗ, ಯುದ್ಧಗಳು ನಡೆಯುವಾಗ ಅದನ್ನು ನಿಲ್ಲಿಸುವಂಥ ಶಕ್ತಿ, ತಡೆಯುವಂಥ ಶಕ್ತಿ ವಿಶ್ವ ಸಂಸ್ಥೆಗೆ ಇರುತ್ತೆ. ಅವರೆಲ್ಲರೂ ಒಗ್ಗಟ್ಟಾಗಿ ಒಳ್ಳೆಯ ಮನಸ್ಸಿನಿಂದ, ಒಳ್ಳೆಯ ಅಭಿಪ್ರಾಯದಿಂದ ಮನಸ್ಸು ಮಾಡಿದ್ರೆ ಆಗುತ್ತೆ. ಆದರೆ ಏನು ನಡೀತಾ ಇದೆ ನೋಡಿ, ಇವಾಗ ಇಸ್ರಾಯೇಲ್ ಇರಾನ್ನಲ್ಲಿ ಯುದ್ಧಗಳು, ಭಯಂಕರವಾದಂಥ ಯುದ್ಧಗಳು ನಡೀತಾ ಇದೆ. ಅಲ್ಲಿ ಒಂದು ರೀತಿಯಲ್ಲಿ ಯುದ್ಧ ಇದ್ದರೆ ಮಾಧ್ಯಮದವರು ತೋರಿಸ್ತಾರಲ್ಲ, ಇವರು ಹೇಗೆ ತೋರಿಸ್ತಾರೆ ಹೇಳಿ? ಅಲ್ಲಿ ಒಂದು ಪಟ್ಟು ಯುದ್ಧ ನಡೀತಾ ಇದಿಲ್ಲ ಅಂತಲ್ಲ, ಯುದ್ಧಗಳು ನಡೀತಾ ಇದೆ, ಕೆಲವರು ಮರಣ ಹೊಂದುತ್ತಾ ಇದ್ದಾರೆ. ಮಾಧ್ಯಮದವರು ತೋರಿಸುವವರು ಹೇಗೆ ತೋರಿಸ್ತಾರೆ? ಅಲ್ಲಿ ಒಂದು ಪಟ್ಟು ನಡೆದರೆ ಇವರು 100 ಪಟ್ಟು ನಡೆದ ಹಾಗೆ ತೋರಿಸ್ತಾ ಇರ್ತಾರೆ. ಅಲ್ಲಿ ಒಂದು 10 ಪಟ್ಟು ನಾಶವಾದರೆ ಇವರು ಸುಮಾರು 1000 ಪಟ್ಟು ನಾಶವಾದ ಹಾಗೆ ಒಂದು ಹಿಂದ್ಗಡೆ ಮ್ಯೂಸಿಕ್ ಕೊಡ್ತಾ ಇರ್ತಾರೆ, ಡಗ ಅಂತೇಳಿ. ಆಮೇಲೆ ನಾವೇ ಬ್ರೇಕಿಂಗ್ ನ್ಯೂಸ್ ತೋರಿಸ್ತಾ ಇದ್ದೀವಿ, ನಾವು ಮೊಟ್ಟ ಮೊದಲು ನಾವು ಕಂಡುಕೊಂಡಿವಿ, ನಾವು ಬ್ರೇಕಿಂಗ್ ನ್ಯೂಸ್ ತೋರಿಸ್ತಾ ಇದ್ದೀವಿ. ಅಲ್ಲಿ ನಡೆದಂಥ ಘಟನೆಗಳು ಸರಿಯಾದ ರೀತಿಯಲ್ಲಿ ತೋರಿಸ್ಬೇಕು. ಮಾಧ್ಯಮದವ್ರು ಏನಪ್ಪ ಅಂದರೆ ಅಲ್ಲಿ ಏನು ನಡೆದಿದೆ, ಅಲ್ಲಿ ಏನು ನಡೆದಿದೆ, ಎಷ್ಟು ಮಂದಿ ಮರಣ ಹೊಂದಿದ್ದಾರೆ, ಇದರ ಹಿಂದೆ ಯಾರ್ದು ತಪ್ಪು ಇದೆ, ಯಾರ್ದು ನಿಜ ಇದೆ, ಇವರು ಎರಡು ಗುಂಪಿನಲ್ಲಿ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರ ಮೂಲಕ ಇದು ಯುದ್ಧ ಪ್ರಾರಂಭವಾಗಿದೆ, ಅದನ್ನು ಪರಿಚಯ ಮಾಡಬೇಕು. ಒಳ್ಳೆಯ ರೀತಿಯಿಂದ ಪರಿಚಯ ಮಾಡಬೇಕು. ಎಲ್ಲರಿಗೂ ಅರ್ಥ ಆಗುವಂಥ ರೀತಿಯಲ್ಲಿ ಪರಿಚಯ ಮಾಡಬೇಕು. ಏನಪ್ಪ ಅಂತ ನೋಡುವಾಗ ಯಾವ ಮೀಡಿಯಾದಲ್ಲಿ ನೋಡಿದ್ರೂ ಕೂಡ ಗೊಂದಲನೇ ಇದೆ. ಏನಪ್ಪ ಇಷ್ಟು ಭಯಂಕರವಾಗಿ ನಡೀತಾ ಇದೆ, ಏನು ಇದರಿಂದ ಏನಿರ್ಬೋದು ಅಂತ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇರ್ತಾರೆ. ಇವರು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ, ಅವ್ರು ನೋಡ್ತಾರೆ, ಅವ್ರು ಹೇಳ್ತಾರೆ, ಇವರು ಹೇಳ್ತಾರೆ. ಹೊರಗಡೆ ಪಿಕ್ಚರ್ ಹೇಗಿರುತ್ತಪ್ಪ ಅಂತ ನೋಡುವಾಗ ತಮ್ನೇಲ್ ಆಗಿರ್ಬೋದು, ಇಲ್ಲಾಂದರೆ ಫೋಟೋಗಳಾಗಿರ್ಬೋದು, ಹೆಂಗೆ ಹಾಕಿರ್ತಾರಪ್ಪ ಅಂದರೆ ನಡೆದಿರುವಂಥದ್ದು ಒಂದು ರೀತಿಯಲ್ಲಿದ್ದರೆ ಇವರು ತೋರಿಸೋದು ಮತ್ತೊಂದು ರೀತಿಯಲ್ಲಿ ಇರ್ತದೆ. ಅಂದರೆ ಇವರು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಸಮಾಜಕ್ಕೆ ಪರಿಚಯ ಮಾಡ್ತಾ ಇದ್ದಾರಾ, ಅಥವಾ ಏನೋ ತಮ್ಮ ಚಾನಲ್ಗಳ ಹೆಸರು ಅಭಿವೃದ್ಧಿ ಮಾಡಿಕೊಳ್ಳೋದಕ್ಕೆ, ತಮ್ಮ ಚಾನಲ್ಗಳು, ತಮ್ಮ ಹೆಸರುಗಳು, ತಮ್ಮ ಒಂದು ಸಂಸ್ಥೆಗಳನ್ನು ಅಭಿವೃದ್ಧಿ ಮಾಡಿಕೊಳ್ಳೋದಕ್ಕೆ ಈ ಸಮಾಜದಲ್ಲಿ ಪರಿಚಯ ಮಾಡಿಕೊಳ್ತಾ ಇದ್ದಾರಾ, ಅಥವಾ ನ್ಯಾಯವಾಗಿ ತೋರಿಸ್ತಾ ಇದ್ದಾರಾ ಅಂತೇಳಿ ಆಲೋಚನೆ ಮಾಡುವಾಗ ನ್ಯಾಯ ಇರಲ್ಲ ಪ್ರಿಯರೇ. ಇವರಲ್ಲಿ ನ್ಯಾಯ ಇರಲ್ಲ, ಅಲ್ಲಿ ಯುದ್ಧಗಳು ನಡೆಯುವಂಥ ಅವರಲ್ಲಿ ನ್ಯಾಯ ಇರಲ್ಲ. ಒಟ್ಟಿನಲ್ಲಿ ಯಥಾರ್ಥತೆ ಎನ್ನುವಂಥದ್ದು ಕಾಣಿಸಲ್ಲ. ಇವಾಗ ನೋಡಿ, ಯುದ್ಧಗಳು ಪ್ರಾರಂಭವಾಗಿದೆ ರೀ. ಯುದ್ಧಗಳು, ಭಯಂಕರವಾದಂಥ ಯುದ್ಧಗಳು ಅಲ್ಲೆಲ್ಲಿ ನಡೀತಾ ಇದೆ. ಮೊದಲನೇದಾಗಿ ಚಿಕ್ಕದಾಗಿ ಪ್ರಾರಂಭವಾಗುತ್ತೆ, ಆಮೇಲೆ ದೊಡ್ಡದಾಗಿ ಬೆಳೆಯುತ್ತೆ.
ಮೊದಲನೇ ಪ್ರಪಂಚ ಯುದ್ಧ ನಡೀತು. ಪ್ರಾರಂಭದಲ್ಲಿ ಚಿಕ್ಕದಾಗಿ ಪ್ರಾರಂಭವಾಯಿತು, ಆನಂತರ ಪ್ರಪಂಚಕ್ಕೆ ಹರಡಿತು. ಸುಮಾರು ಕೋಟ್ಯಾನುಗಟ್ಟಲೆ ಜನರು ಮರಣ ಹೊಂದಿದರು ಮೊದಲನೇ ಪ್ರಪಂಚ ಯುದ್ಧದಲ್ಲಿ. ಎರಡನೇ ಪ್ರಪಂಚ ಯುದ್ಧದಲ್ಲಿ ಕೋಟ್ಯಾನುಗಟ್ಟಲೆ ಜನರು ಮರಣ ಹೊಂದುತ್ತಾರೆ. ಆಸ್ತಿ ನಷ್ಟ ನೋಡುವಾಗ ಬಹಳ ನಷ್ಟ ನಡೆಯುತ್ತೆ. ಈ ಯುದ್ಧಗಳ ಮೂಲಕ ಇವರು ಸಾಧನೆ ಮಾಡಿದ್ದೇನಪ್ಪ ಅಂತ ನೋಡುವಾಗ ಕೊನೆಗೆ ಉಳಿದಿದ್ದೇನು? ಬೋಧಿ ಮಾತ್ರ, ನಾಶ ಮಾತ್ರ. ಪ್ರಾಣ ನಷ್ಟ ನಡೆದಿದೆ, ಆಸ್ತಿ ನಷ್ಟ ನಡೆದಿದೆ. ಈ ಪ್ರಾಣ ನಷ್ಟ ನಡೆಯುವಾಗ, ಆಸ್ತಿ ನಷ್ಟ ನಡೆಯುವಾಗ ಗಮನಿಸಬೇಕಾಗತ್ತೆ. ಪ್ರಿಯರಾದ ದೇವ್ರ ಮಕ್ಕಳಿರ, ಇವಾಗ ದೊಡ್ಡ ದೊಡ್ಡ ದೇಶದಲ್ಲಿ ಅಂದರೆ ಅವರು ವಿಜ್ಞಾನಿಗಳು, ಮೇಧಾವಿಗಳು, ಪಂಡಿತರಿರ್ತಾರೆ. ಇವರೆಲ್ಲರೂ ಒಗ್ಗಟ್ಟಾಗಬೇಕು. ಆಗುವಂಥ ಪರಿಸ್ಥಿತಿ ಇದೆಯಾ ಅಂತ ನೋಡುವಾಗ ಇಲ್ಲ. ಯಾಕೆಂದರೆ ನಾನೇನು ಕಡಿಮೆ ಇಲ್ಲ ಅಂತ ನಾನೇನು ಕಡಿಮೆ ಇಲ್ಲ ಅಂತ ನಾನು ಮೇಧಾವಿ ಅಂತ ನೀನು ಮೇಧಾವಿ ಅಂತ ನೀನು, ನನ್ನ ದೇಶ ಶ್ರೇಷ್ಠ ಅಂತ ನಾನು, ನಿನ್ನ ದೇಶ ಶ್ರೇಷ್ಠ ಅಂತ ನೀನು, ಈಗ ಹೋಗ್ತಾ ಇದೆ. ಆದರೆ ನಾವೆಲ್ಲರೂ ಈ ಲೋಕದಲ್ಲಿ ಬದುಕಿ ಬಾಳಬೇಕು. ನಾವು ಈ ಲೋಕದಲ್ಲಿ ಬದುಕಬೇಕು, ಬಾಳಬೇಕು. ನಾವೇನೋ ಒಡೆದಾಡ್ಕೊಂಡು ಹೋದರೆ ನಮ್ಮ ಮಕ್ಕಳ ಪರಿಸ್ಥಿತಿ ಏನು? ನಮ್ಮ ಕುಟುಂಬದಲ್ಲಿ ನಮ್ಮ ಮಕ್ಕಳ ಮೊಮ್ಮಕ್ಕಳ ಪರಿಸ್ಥಿತಿ ಏನು? ಅವರು ಸತ್ತೋಗ್ತಾರಲ್ಲ. ಭಯಂಕರವಾದಂಥ ಈ ಯುದ್ಧಗಳು ನಡೆದಾಗ ನಮ್ಮ ಮಕ್ಕಳು ಸತ್ತೋಗ್ತಾರಲ್ಲ, ಮೊಮ್ಮಕ್ಕಳು ಸತ್ತೋಗ್ತಾರಲ್ಲ, ಹೆಂಡತಿಯರು ಇಲ್ಲಾಂದರೆ ವೃದ್ಧರು ನಾಶವಾಗ್ತಾರಲ್ಲ, ಗೋಳಾಟದಿಂದ ಸುಟ್ಟು ಬೂದಿ ಆಗ್ತಾರಲ್ಲ ಅಂಥೇಳಿ ಆಲೋಚನೆ ಹುಟ್ಟುತ್ತಾ ಇಲ್ಲ ಜನರಿಗೆ. ಮೊದಲನೇದಾಗಿ ಇವರಿಗೆ ದೇವರಂದರೆ ಭಯ ಇಲ್ಲ, ದೇವರಂದರೆ ಭಕ್ತಿ ಇಲ್ಲ, ದೇವ್ರ ಬಗ್ಗೆ ಆಲೋಚನೆ ಇಲ್ಲ, ಹೇಳಿದರೆ ಕೇಳೋರು ಇಲ್ಲ. ಎಷ್ಟು ಭಯಂಕರ ರೀತಿಯಲ್ಲಿ ಜನರು ಇದ್ದಾರೆ ಪ್ರಿಯರೇ. ನೋಡಿ, ಇರಾನ್ ದೇಶ ನೋಡುವಾಗ ಬಹಳ ದೊಡ್ಡದು, ಇಸ್ರೇಲ್ ದೇಶ ಬಹಳ ಚಿಕ್ಕದು. ಎಷ್ಟಿರುತ್ತೆ ಚಿಕ್ಕದಂದರೆ ಬಹಳ ಚಿಕ್ಕದು. ಜನಸಂಖ್ಯೆ ಕೂಡ ಎಷ್ಟಿರುತ್ತೆ ಅಂದರೆ ಒಂದು 96 ಲಕ್ಷ 97 ಲಕ್ಷ ಜನ ಮಾತ್ರ ಇರ್ತಾರೆ ಅಂತಲ್ಲಿ. ಇರಾನ್ ದೇಶದಲ್ಲಿ ನೋಡುವಾಗ ಸುಮಾರು 9 ಕೋಟಿ, ಅಂದರೆ 10 ಪಟ್ಟು ಜಾಸ್ತಿ ಇದ್ದಾರೆ. ಅದೇ ಭೂಭಾಗ ಕೂಡ ನೋಡುವಾಗ, ಭೂಭಾಗ ವಿಸ್ತರಣೆ ನೋಡುವಾಗಲೂ ಕೂಡ ಇರಾನ್ ದೇಶ ದೊಡ್ಡದು, ಇದು ಬಹಳ ಚಿಕ್ಕದು. ಆ ಪ್ರಾಂತದಲ್ಲಿ ಯಾವಾಗಲಿಂದ ಯುದ್ಧಗಳು ಪ್ರಾರಂಭವಾಗಿದೆ ಅಂತ ನೋಡುವಾಗ ಇಸ್ರಾಯೇಲ್ರು ಇದ್ದಾರಲ್ಲ, ಅವರು ಜನ ಯಾವಾಗ ಅಭಿವೃದ್ಧಿಯಾಗಿದ್ದಾರೋ, ಕಾನಾನ್ ದೇಶಕ್ಕೆ ಯಾವಾಗ ಅವರು ಬಂದಿದ್ದಾರೋ, ಅಂದರೆ ಈ ಪ್ಯಾಲೆಸ್ತೀನ್ ಈ ಭೂಭಾಗವನ್ನು ಯಾವಾಗ ಸ್ವಾಧೀನ ಮಾಡಿಕೊಂಡಿದ್ದಾರೋ ಅಂದಿನಿಂದ ಅವ್ರ ಮಧ್ಯದಲ್ಲಿ ಯುದ್ಧಗಳು ನಡೀತಾನೇ ಇದೆ. ಇವಾಗಲೂ ನಿಲ್ಲಲಿಲ್ಲ. ಬಹಳ ಯುದ್ಧಗಳು ಮಾಡ್ತಾ ಇದ್ದಾರೆ, ಬಹಳ ಯುದ್ಧಗಳು ನಡೀತಾ ಇದೆ. ಅನೇಕ ಆಸ್ತಿ ನಷ್ಟ, ಪ್ರಾಣ ನಷ್ಟ ನಡೀತಾನೇ ಇದೆ. ಆಗಿನ ಕಾಲದಲ್ಲಿ ಒಂದು ರೀತಿಯಲ್ಲಿ ಹೋಗಲಿ, ಈಗಿನ ಕಾಲದಲ್ಲಿ ಅಂದರೆ ಎಲ್ಲ ದೇಶದಲ್ಲಿ ಜ್ಞಾನಿಗಳು, ವಿಜ್ಞಾನಿಗಳು ಇದ್ದಾರೆ, ಮೇಧಾವಿಗಳಿದ್ದಾರೆ, ಅಧಿಕಾರಿಗಳಿದ್ದಾರೆ, ವಿಶ್ವಸಂಸ್ಥೆ ಇದೆಯಲ್ಲ, ಇದ್ದಾಗ ಒಂದು ರೀತಿಯಲ್ಲಿ ಕಂಟ್ರೋಲ್ ಮಾಡ್ಬೋದು. ಆದರೆ ಏನು ನಡೀತದೋ, ಎಲ್ಲಿಗೆ ಹೋಗುತ್ತೋ ಒಂದು ಅರ್ಥ ಆಗಲ್ಲ ರೀ. ಇದರ ಹಿಂದೆ ಪ್ರಾಮುಖ್ಯವಾದಂಥ ಉದ್ದೇಶ ಏನಿರ್ಬೋದು? ಅವರು ಯುದ್ಧ, ಇವರು ಯುದ್ಧ ಮಾಡ್ತಾ ಇದ್ದಾರೆ, ಯುದ್ಧಗಳು ಮಾಡ್ತಾ ಇದ್ದಾರೆ, ಪ್ರಾಣ ನಷ್ಟ ಆಗ್ತಾಯಿದೆ, ಆಸ್ತಿ ನಷ್ಟ ಆಗ್ತಾಯಿದೆ. ಈ ಯುದ್ಧಗಳ ನಡುವೆ ಇರುವಂಥ ಪ್ರಾಮುಖ್ಯವಾದದ್ದೇನಿರುತ್ತೆ? ಅದಕ್ಕೆ ದೇವರು ಒಂದು ವಚನ ಹೇಳ್ತಾರೆ. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನವನ್ನು ನೋಡಿ ಪ್ರಿಯರೇ. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನದಿಂದ, ನಿಮ್ಮಲ್ಲಿ ಯುದ್ಧಗಳು, ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶಗಳಿಂದಲೇ ಅಲ್ಲವೇ? ಅಂದರೆ ಮೊಟ್ಟ ಮೊದಲು ಯುದ್ಧಗಳ ಬಗ್ಗೆ ದೇವರು ಹೇಳಿರುವಂಥ ಮಾತೇನಪ್ಪ ಅಂದರೆ 1ನೇ ಶತಮಾನದಲ್ಲಿ ನಿಮ್ಮಲ್ಲಿ ಯುದ್ಧಗಳು, ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶೆಗಳು. ಒಟ್ಟಲ್ಲಿ ಪ್ರಾರಂಭವಾಗುತ್ತೆ. ಅಂದರೆ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ, ಇಲ್ಲಾಂದರೆ ಸ್ನೇಹಿತರ ಮಧ್ಯದಲ್ಲಿ, ಒಂದು ದೇಶದಿಂದ ಇನ್ನೊಂದು ದೇಶದವರ ಮಧ್ಯದಲ್ಲಿ ಒಟ್ಟಿನಲ್ಲಿ ಯುದ್ಧಗಳು ಪ್ರಾರಂಭವಾಗುತ್ತೆ. ಯುದ್ಧಗಳು ಪ್ರಾರಂಭವಾಗಿದೆ, ಅನೇಕರು ಮರಣ ಹೊಂದುತ್ತಾನೇ ಇದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಏನ್ರಿ, ಉಕ್ರೇನ್ ಆಮೇಲೆ ರಷ್ಯಾ ದೇಶಕ್ಕೆ ಯುದ್ಧಗಳು ನಡೀತಾನೇ ಇದೆ, ಇವಾಗಲೂ ಕೂಡ ನಡೀತಾನೇ ಇದೆ, ಇನ್ನೂ ನಿಲ್ಲಲಿಲ್ಲ, ಸಮಾಧಾನವಾಗಲಿಲ್ಲ. ಎಷ್ಟು ಜನ ಮರಣ ಹೊಂದಿದ್ದಾರಪ್ಪ ಅಂತ ನೋಡುವಾಗ ರಷ್ಯಾ ದೇಶದವರ ಸೈನಿಕರು ಸುಮಾರು 2,50,000 ಮಂದಿ ಮರಣ ಹೊಂದಿದ್ದಾರಂತ ಅಂದಿನಿಂದಿನವರೆಗೆ. 2,50,000 ಮಂದಿ ಸೈನಿಕರು ರಷ್ಯಾದವರು. ಇನ್ನು ಅನೇಕರು ಗಾಯಗೊಂಡಿದ್ದಾರೆ. ಸೈನಿಕರು ಮರಣ ಹೊಂದಿದ್ದಾರಲ್ಲ, ಸೈನಿಕರು ಅಂದರೆ
ಪ್ರಿಯರ ದೇವರ ಮಕ್ಕಳಿಗೆ ಅವರು ದೇಶವನ್ನು ಕಾಪಾಡಿಕೊಳ್ಳೋದಕ್ಕೆ ರಾತ್ರಿ ಹಗಲು ಕಷ್ಟಪಟ್ಟು ಕಾಯ್ತಾ ಇರ್ತಾರಲ್ಲ, ಅಂಥ ಸೈನಿಕರು ಮರಣ ಹೊಂದಿದ್ದಾರೆ. ಮತ್ತು ಎಷ್ಟು ಕುಟುಂಬಗಳು ತೊಂದರೆಗಳಲ್ಲಿದೆ. 2,50,000 ಮಂದಿ ಸೈನಿಕರಂದರೆ ಇವರೆಲ್ಲರಿಗೂ ಕುಟುಂಬ ಇರುತ್ತಲ್ವ. ಅದೇ ಪ್ರಕಾರ ಸುಮಾರು ಲಕ್ಷಾನುಗಟ್ಟಲೆ ಜನರು ಗಾಯಗೊಂಡಿದ್ದಾರೆ ಅಂತಂದರೆ ಅವ್ರ ಕುಟುಂಬದಲ್ಲಿ ಹೆಂಡತಿ ಮಕ್ಕಳು ಇವೆಲ್ಲ ಏನಪ್ಪ ಅಂದರೆ ಕಷ್ಟಗಳು ತಂದುಕೊಂಡಿದ್ದಾರಾ, ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡಿದ್ದಾರಾ? ಮಾಡುವಂಥ ಯುದ್ಧಗಳ ಮೂಲಕ ಕಷ್ಟಗಳು ತಂದುಕೊಂಡಿದ್ದಾರಾ, ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡಿದ್ದಾರೆ ಅಂತ ನೋಡುವಾಗ ಕಷ್ಟಗಳನ್ನು ತಂದುಕೊಂಡಿದ್ದಾರೆ ಅವರು ಇವರು. ಇವಾಗ ವಿಶ್ವಸಂಸ್ಥೆ ಇದೆಯಲ್ಲ, ಇವರು ಏನು ತೊಂದರೆ ಕೊಡ್ತಾ ಇದ್ದಾರೆ. ಆಮೇಲೆ ಅಧಿಕಾರಿಗಳ ಬಳಿಯಲ್ಲಿ ಮಾತನಾಡಿಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಇದಕ್ಕೆ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಬಹುದು, ಮಾಡುವಂಥ ಶಕ್ತಿ ಅವ್ರಿಗಿರುತ್ತೆ. ಆದರೆ ಯಾರ ಚಿಂತೆ ಅವ್ರದ್ದು, ಯಾರ ಸ್ವಾರ್ಥ ಅವ್ರದ್ದು. ಉಕ್ರೇನ್ ದೇಶದಲ್ಲೂ ಕೂಡ ಅನೇಕರು ಮರಣ ಹೊಂದಿದ್ದಾರಲ್ಲ. ಆಸ್ತಿ ನಷ್ಟ ಕೂಡ ಬಹಳ ಆಗಿದೆ. ಇಲ್ಲಿ ಆಸ್ತಿ ನಷ್ಟ ನಡೆದಿದೆ, ಅಲ್ಲಿ ಆಸ್ತಿ ನಷ್ಟ ನಡೆದಿದೆ. ಅದೇ ಪ್ರಕಾರದ ಇಸ್ರೇಲ್ ದೇಶದಲ್ಲಿ ಆಸ್ತಿ ನಷ್ಟ ನಡೆದಿದೆ, ಇರಾನ್ನಲ್ಲಿ ಕೂಡ ಆಸ್ತಿ ನಷ್ಟ ನಡೆದಿದೆ. ಯುದ್ಧಗಳ ಮೂಲಕ ಏನಪ್ಪ ಅಂತ ನೋಡುವಾಗ ಒಂದು ಕಾಲದಲ್ಲಿ ಸದ್ದಾಮ್ ಹುಸೇನ್ ಕೂಡ ಏನ್ರಿ ಗರ್ವದಿಂದ ಅಹಂಕಾರದಿಂದ ಯುದ್ಧ ಮಾಡಿದ್ರು. ಏನಾದರೂ ಕೊನೆ ಗತಿ ಏನು ಉಳಿಸಿದ್ರು ಈ ಸಮಾಜಕ್ಕೆ? ಬದುಕಿರುವಾಗ ಆ ಮನುಷ್ಯನು ಸುಖಪಟ್ಟ, ಸಂತೋಷಪಟ್ಟ, ನಾನು ಅಂತ ಮೆರೆದ. ಕೊನೆಯದಾಗಿ ಉಳಿಸಿದ್ದೇನಪ್ಪ ಅಂತ ನೋಡುವಾಗ ಅವರ ಪ್ರಾಂತದಲ್ಲಿ, ಅವರ ಪರಿಸರದಲ್ಲಿ, ಅವರ ದೇಶದಲ್ಲಿ ಉಳಿಸಿದ್ದೇನು? ಭವಿಷ್ಯತ್ತು ದಿನಗಳಲ್ಲಿ ಅವರ ಮಕ್ಕಳಿಗೆ, ಅವರ ಸಂತತಿಯವರಿಗೆ, ಮುಂದಿನ ಪೀಳಿಗೆಗೆ ಏನು ಉಳಿಸಿ ಹೋಗಿದ್ದಾರೆ ಇವರೆಲ್ಲರಂತೂ ನೋಡುವಾಗ ದ್ವೇಷ ಉಳಿಸಿದ್ದಾರೆ, ಹಗೆ ಉಳಿಸಿದ್ದಾರೆ, ಕೊನೆಯದಾಗಿ ಆಸ್ತಿ ನಷ್ಟ ಮಾಡಿದ್ದಾರೆ, ಪ್ರಾಣ ನಷ್ಟ ಮಾಡಿ ಹೊರಟೋಗಿದ್ದಾರೆ. ಪ್ರೇಯರೆ, ಈ ಪ್ರಪಂಚ ದೇಶದಲ್ಲಿ ಯುದ್ಧಗಳ ಹಿಂದೆ ನೋಡುವಾಗ ಹೀಗೇನೆ ನಡೀತಾ ಇದೆ. ಪ್ರಾಣ ನಷ್ಟ, ಆಸ್ತಿ ನಷ್ಟ, ಭವಿಷ್ಯತ್ತು ಮುಂಬರುವಂಥ ಪೀಳಿಗೆಗೆ ಉಳಿಸಿರೋದೇನಪ್ಪ ಅಂತ ನೋಡುವಾಗ ಇಷ್ಟೇ. ಇವಾಗಲೂ ಕೂಡ ಯುದ್ಧ ನಡೆಯುವಾಗ ಇಷ್ಟೇ ಉಳಿಯುತ್ತೆ ವಿನಃ ಮತ್ತೇನಿಲ್ಲ. ಉಳಿಯೋದೇನಪ್ಪ ಅಂತ ನೋಡುವಾಗ ಇಷ್ಟೇ. ಏನಾದರೂ ಉತ್ತಮವಾದಂಥ ಮಾರ್ಗವನ್ನು ತೋರಿಸಿದ್ದಾರಾ, ಶ್ರೇಷ್ಠವಾದಂಥ ಮಾರ್ಗವನ್ನು ಪರಿಚಯ ಮಾಡಿದ್ದಾರಾ ಅಂತ ನೋಡುವಾಗ ಪರಿಚಯ ಮಾಡಿಲ್ಲ. ಪರಿಚಯ ಮಾಡೋರು ಯಾರಾದರೂ ಇದ್ದಾರಪ್ಪ ಅಂತ ನೋಡುವಾಗ ಅದು ಕ್ರೈಸ್ತರಿದ್ದಾರೆ. ಈ ಕ್ರೈಸ್ತರಿಗೆ ಏನು ಬೇಕಾಗಿದ್ದಪ್ಪ ಅಂತ ನೋಡುವಾಗ ಹೊಟ್ಟೆಗೋಸ್ಕರ ತವಕೊಪಡ್ತಾ ಇರ್ತಾರೆ. ಹೊಟ್ಟೆಗೋಸ್ಕರ, ಕೂಳಿಗೋಸ್ಕರ, ಆಸ್ತಿಗೋಸ್ಕರ, ಸಂಪಾದನೆಗೋಸ್ಕರ. ಈ ಲೋಕದಲ್ಲೇ ನಾನು ಹೇಗಾದರೂ ಮಾಡಿ ಬದುಕಪ್ಪ. ನಿತ್ಯ ಜೀವವನ್ನು ಸಂಪಾದನೆ ಮಾಡಿಕೊಳ್ಳೋದಕ್ಕೆ ನೀನು ಬದುಕಲ್ಲ. ನೀತಿವಂತನಾಗಿ, ಭಕ್ತನಾಗಿ, ಶ್ರೇಷ್ಠನಾಗಿ, ಉನ್ನತನಾಗಿ ನೀನು ಬದುಕಬೇಕಲ್ಲ. ನೀತಿವಂತನಾಗಿ, ಸತ್ಯವಂತನಾಗಿ, ಶ್ರೇಷ್ಠನಾಗಿ ಬದುಕುವಂಥ ನೀನೇನು ಮಾಡಿದೀಯಪ್ಪ ಅಂತ ನೋಡುವಾಗ ನೀನು ಕೂಡ ಸೋಂಬೇರಿಯಾಗಿ, ನೀನು ಕೂಡ ಮತ್ತನಾಗಿ ತಿಂದು ಮಾಯದಲ್ಲಿ, ಮತ್ತಿನಲ್ಲಿ, ಮಾಯ ಬೋಧನೆಯಲ್ಲಿ, ಮಾಯ ಕಾರ್ಯಕ್ರಮಗಳಲ್ಲಿ, ಈ ಲೋಕದಲ್ಲಿ ಆನಂದತ್ವ, ಅಂಧಕಾರ ಸಹವಾಸದಲ್ಲಿ ನಮ್ಮ ದೇಹ ಸರಿ ಇಲ್ಲ. ನಮ್ಮ ದೇಹಕ್ಕೆ ಗುಲಾಮರಾಗಿದ್ದೀವಿ, ನಮ್ಮ ದೇಹಕ್ಕೆ ದಾಸರಾಗಿದ್ದಾರೆ. ಅಲ್ಲೇನು ಒಡೆದಾಡ್ಕೊಂಡು ಸಾಯ್ತಾ ಇದ್ದಾರೆ, ಅನೇಕರು ಮರಣ ಹೊಂದುತ್ತಾ ಇದ್ದಾರೆ. ನಾವೇನು ಆ ದೇಶದವರು ನಾಶವಾಗಬೇಕು, ಈ ದೇಶದವರು ಉಳಿಬೇಕು. ಒಂದು ದೇಶ ನಾಶವಾದರೂ ಪರವಾಗಿಲ್ಲ, ಈ ಒಂದು ದೇಶ ಉಳಿಬೇಕು. ಅಂದರೆ ಕ್ರೈಸ್ತರೆಲ್ಲರೂ ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ? ಕೆಲವರು ಅಂತ ನೋಡುವಾಗ ಇಸ್ರೇಲ್ ದೇಶ ಗೆಲ್ಲಬೇಕು ಅಂತ. ಇಸ್ರೇಲ್ ದೇಶ ಗೆಲ್ಲಬೇಕು, ಇರಾನ್ ದೇಶ ನಾಶವಾಗಬೇಕು. ಕೆಲವರು ಮಾಡ್ತಾರಾ? ಮಾಡೋರು ಇದ್ದಾರಾ ಇಲ್ವಾ? ಆ ರೀತಿ ಮಾಡುವಂಥ ಹಕ್ಕು ದೇವರು ನಿನ್ಗೆ ಕೊಟ್ಟಿದ್ದಾರಾ? ತೋರಿಸ್ತೀರ ಬೈಬಲಲ್ಲಿ? ಯೇಸು ಪ್ರಭು ಎಲ್ಲಾದರೂ ಹಾಗೆ ಪ್ರಾರ್ಥನೆ ಮಾಡಿ ಎಂಬ ಹಕ್ಕು, ಅಧಿಕಾರ ಕ್ರೈಸ್ತರಿಗೆ ಕೊಟ್ಟಿದ್ದಾರಾ? ನಿನ್ನ ಶತ್ರುಗಳಿಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರಲ್ಲ, ಅವರು ಉಗ್ರವಾದಿಗಳಾಗಿರ್ಬೋದು, ಶತ್ರುಗಳಾಗಿರ್ಬೋದು, ವಿಶ್ವಸಂಸ್ಥೆ ಇದೆ, ಅವ್ರಿಗೆ ಒಪ್ಪಿಸ್ಬೇಕಲ್ಲ. ಕ್ರೈಸ್ತರು ಮಾಡಬೇಕಾದಂಥ ಪ್ರಾರ್ಥನೆ, ವಿಜ್ಞಾಪನೆ ಒಂದೇ, ದೇವರೇ ಕಾಪಾಡಿ, ದೇವರೇ ಕನಿಕರಿಸಿ, ದೇವರೇ ಅಂತ. ಈ ದೇಶವನ್ನು ಕಾಪಾಡು, ಆ ದೇಶವನ್ನು ಸುಟ್ಟಾಕು ಅಂದರೆ ಅವ್ರ ಮಾತೇನಪ್ಪ ಅಂದರೆ ಗಾಳಿಗೆ ಹೋಗುತ್ತೆ ರೀ. ದೇವ್ರು ಕೇಳಲ್ಲ. ಇದು ವ್ಯರ್ಥವಾದ ಪ್ರಾರ್ಥನೆ, ಇದು ವಿರುದ್ಧವಾದ ಪ್ರಾರ್ಥನೆ, ಇದು ಬೇಡ. ಇದು ಸಾವಿರಾನುಗಟ್ಟಲೆ, ಲಕ್ಷಾನುಗಟ್ಟಲೆ ಜನ ಗುಂಪಾಗಿ ಕೇಳಿ ಮೊರೆ ಇಟ್ಟರು ಕೂಡ ದೇವ್ರು ಕೇಳಲ್ಲ. ಪ್ರಿಯರ ದೇವ್ರ ಮಕ್ಕಳಿರ, ಆಲೋಚನೆ ಮಾಡಿ. ಈ ಯುದ್ಧಗಳ ಹಿಂದೆ ಮೊಟ್ಟ ಮೊದಲು ನಿಮ್ಮ ಇಂದ್ರಿಯಗಳಲ್ಲಿ, ನಿಮ್ಮ ಅವಯವಗಳಲ್ಲಿ, ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶೆಗಳು, ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶೆಗಳು. ಹೇಗಾದರೂ ಮಾಡಿ ಇಸ್ರೇಲ್ ದೇಶವನ್ನು ಸ್ವಾಧೀನ ಮಾಡ್ಕೋಬೇಕು, ಇಸ್ರೇಲ್ ದೇಶವನ್ನು ಸ್ವಾಧೀನಪಡಿಸ್ಕೊಳ್ಬೇಕು, ಈ ಭೂಭಾಗವನ್ನು ನಾವೇ ಆಳಬೇಕು.
ಪಕ್ಕದ ದೇಶವನ್ನು, ಭೂಭಾಗವನ್ನು ನಾವೇ ಆಳಬೇಕು. ಒಬ್ಬರಲ್ಲಿ ಹುಟ್ಟುತ್ತಾರೆ, ಮೊಟ್ಟ ಮೊದಲು ಹೃದಯದಲ್ಲಿ ಹುಟ್ಟಿಕೊಳ್ಳುತ್ತಾರೆ. ಹೃದಯದಲ್ಲಿ ಅಂದರೆ ಇಂದ್ರಿಯಗಳಲ್ಲಿ, ಈ ದೇಹದಲ್ಲಿ, ಹೃದಯದಲ್ಲಿ ಹುಟ್ಟಿಕೊಳ್ಳುವಂಥದ್ದು. ಹೇಗಾದರೂ ಮಾಡಿ ಸ್ವಾಧೀನ ಮಾಡ್ಕೋಬೇಕು. ಅದರಲ್ಲಿ ಈ ಇಂದ್ರಿಯಗಳಲ್ಲಿ ಬಹಳ ಬಹಳ ಏನ್ರಿ ಚಿತ್ರ ವಿಚಿತ್ರವಾದಂಥ ಭೋಗಾಶೆಗಳು ಹುಟ್ಟಿಕೊಳ್ಳುತ್ತಾರೆ. ಭೋಗಾಶೆಗಳು ಹುಟ್ಟಿಕೊಂಡಾಗ ಒಂದು ರೀತಿಯಲ್ಲಿ ಏನ್ರಿ ದೊಡ್ಡ ದೊಡ್ಡ ಗಲಾಟೆಗಳು ಮೊದಲನೇದಾಗಿ ಅವರವರ ಮನೆಗಳಲ್ಲಿ ಕೂಡ ನಡೀತಾ ಇರುತ್ತೆ. ಚಿಕ್ಕ ಚಿಕ್ಕದೇನಪ್ಪ ಅಂದರೆ ಭೋಗಾಶೆಗಳು. ನಮಗೇನೋ ಬೇಕಂತ ಮನೆಗಳಲ್ಲಿ ಗಲಾಟೆ ನಡೆಯುತ್ತೆ, ಹಳ್ಳಿಗಳಲ್ಲಿ ಗಲಾಟೆ ನಡೆಯುತ್ತೆ, ಊರುಗಳಲ್ಲಿ ಗಲಾಟೆ ನಡೀತಾ ಇರುತ್ತೆ. ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಗಲಾಟೆಗಳು, ಒಂದು ಊರಿನವರು ಮತ್ತೊಂದು ಊರಿನವರ ಮೇಲೆ ಯುದ್ಧಗಳು. ಸೃಷ್ಟಿಕರ್ತನನ್ನು ಅರ್ಥ ಮಾಡಿಕೊಂಡಿಲ್ಲ, ದೇವರ ಮನಸ್ಸನ್ನು ಅರ್ಥ ಮಾಡಿಕೊಂಡಿಲ್ಲ. ದೇವರ ಮನಸ್ಸನ್ನು ಅರ್ಥ ಮಾಡಿಕೊಂಡಾಗ ಗೊತ್ತಾಗುತ್ತೆ, ನಾನು ದೇವ್ರಿಗೋಸ್ಕರ ಹುಟ್ಟಿದ್ದೀನಿ, ನಾನು ದೇವ್ರಿಗೋಸ್ಕರ ಬದುಕಬೇಕು, ಈ ದೇಹ ದೇವ್ರದ್ದು, ಈ ಆತ್ಮ ದೇವ್ರದ್ದು, ಹೃದಯ ದೇವ್ರದ್ದು, ನಾನು ಏನು ಮಾತಾಡಿದ್ರು ನ್ಯಾಯದಿಂದ ಭಕ್ತಿಯಿಂದ ಯಥಾರ್ಥವಾಗಿ ಮಾತಾಡಬೇಕು ಅಂತೇಳಿ ಮನವರಿಕೆ ಆಗುತ್ತೆ. ಆದರೆ ದೇವರ ಮಾತನ್ನೇ ಕೇಳಲ್ಲ ಜನ. ಕನಿಷ್ಠ ಪಕ್ಷದಲ್ಲಿ ಮಾನವತ್ವದಿಂದ ಯೋಚನೆ ಮಾಡಬೇಕಲ್ಲ, ಅದೂ ಇಲ್ಲ. ಮಾನವತ್ವ ಕೂಡ ಸತ್ತೋಗಿದೆ. ಏನು ಉಳ್ಕೊಂಡಿದೆಯಪ್ಪ ಅಂತ ನೋಡುವಾಗ ಭೋಗಾಶೆಗಳು ಉಳ್ಕೊಂಡಿದೆ. ಭೋಗಾಶೆಗಳು ಮೊದಲನೇದಾಗಿ ಇಂದ್ರಿಯಗಳಲ್ಲಿ ಭೋಗಾಶೆಗಳು ಪ್ರಾರಂಭವಾಗುತ್ತೆ, ಬೆಳೆಯುತ್ತೆ. ಬೆಳೆದಾಗ ಏನಾಗುತ್ತೆ ನೋಡಿ, ಅದೇ ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೇರುತ್ತದೆ, ಪಾಪವು ತುಂಬ ಬೆಳೆದು ಮರಣವನ್ನು ಅಡಿಯುತ್ತದೆ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹಡಿಯುತ್ತದೆ, ಪಾಪವು ತುಂಬ ಬೆಳೆದು ಮರಣವನ್ನು ಹಡಿಯುತ್ತದೆ. ಅಂದರೆ ಹೃದಯದಲ್ಲಿ ಅನೇಕ ಭೋಗಾಶೆಗಳು, ಇಂದ್ರಿಯಗಳಲ್ಲಿ ಅನೇಕ ಭೋಗಾಶೆಗಳು ಹುಟ್ಟಿಕೊಳ್ಳುತ್ತಾರೆ. ಅನೇಕ ಭೋಗಾಶೆಗಳು ಹುಟ್ಟಿಕೊಂಡಾಗ, ಆಶೆಗಳು ಹುಟ್ಟಿಕೊಂಡಾಗ ಆಮೇಲೆ ಏನಾಗುತ್ತೆ ಇಲ್ಲಿ ನೋಡಿ, ಎಷ್ಟು ಅದ್ಭುತವಾಗಿ ಬರೆಸಿದ್ದಾರೆ. ಆಶೆಯು ಬೊಸುರಾಗಿ ಪಾಪವನ್ನು ಹೇರುತ್ತದೆ, ಪಾಪವು ತುಂಬ ಬೆಳೆದು ಮರಣವನ್ನು ಹಡಿಯುತ್ತದೆ. ಮರಣವನ್ನೆಂದರೆ ಒಂದು ಚಿಕ್ಕ ಮರಣ, ಒಬ್ಬರನ್ನ ಕೊಂದಾಕುವಂಥದ್ದಾಗಿರ್ಬೋದು, ಇಬ್ಬರನ್ನ ಕೊಂದಾಕುವಂಥದ್ದಾಗಿರ್ಬೋದು, ಇಲ್ಲಾಂದರೆ ಊರಿನಲ್ಲಿ ಗಲಾಟೆಗಳು, ಅದ್ರ ಮೂಲಕ ಅನೇಕ ಮರಣಗಳು, ಅನೇಕ ಹತ್ಯೆಗಳು. ಇದರಿಂದ ಒಂದೇ ಕಾರಣ, ಭೋಗಾಶೆಗಳು ಕಾರಣ. ಒಬ್ಬನೇನು ಹೆಂಡತಿಯನ್ನು ಕೊಂದಾಕಿದ್ದಾನಂದರೆ ಅವನಿಗೆ ಒಂದು ಭೋಗಾಶೆ. ಇನ್ನೊಬ್ಬಾಕೆ ಗಂಡನನ್ನೇ ರುಂಡವನ್ನು ಚೆಂಡಾಡಿದ್ದಾಳಂದರೆ ಆಕೆಯಿಂದ ಭೋಗಾಶೆ. ಆಸ್ತಿಗೋಸ್ಕರ, ಅಂತಸ್ತಿಗೋಸ್ಕರ, ಅಧಿಕಾರದಗೋಸ್ಕರ ಇನ್ನೊಬ್ಬರನ್ನ ರಹಸ್ಯವಾಗಿ ಕೊಂದಾಕುವಂಥದ್ದು, ಇಲ್ಲಾಂದರೆ ಹತ್ಯೆ ಮಾಡುವಂಥದ್ದು, ಹಣ ಕೊಟ್ಟು ಗುಂಡಗಳನ್ನು ಕಳಿಸಿ. ಈ ಚಿಕ್ಕದು ನಡೀತಾ ಇದೆ, ದೊಡ್ಡದು ನಡೀತಾ ಇದೆ. ಚಿಕ್ಕ ಜಗಳ, ದೊಡ್ಡ ಜಗಳ, ಚಿಕ್ಕ ಯುದ್ಧ, ದೊಡ್ಡ ಯುದ್ಧ. ಇದರ ಹಿಂದೆ ಒಂದೇ ಕಾರಣ, ಭೋಗಾಶೆಗಳು. ಮನುಷ್ಯರಲ್ಲಿ ಭೋಗಗಳು ಉಟ್ಕೊಳ್ಳುತ್ತೆ. ಅವ್ರ ಪಾಡಿಗೆ ಅವ್ರು ಬದುಕಲಿ, ಇವ್ರ ಪಾಡಿಗೆ ಇವ್ರು ಬದುಕಲಿ, ನನ್ನ ಪಾಡಿಗೆ ನಾನು ಬದುಕಲಿ, ನನ್ನ ಪಾಡಿಗೆ ನಾನು ಬದುಕ್ತೀನಿ, ಅವ್ರ ಪಾಡಿಗೆ ಅವ್ರು ಬದುಕ್ತಾರೆ. ಅವ್ರ ಪಾಡಿಗೆ ಅವರು ಬದುಕಬೇಕು, ನನ್ನ ಪಾಡಿಗೆ ನಾನು ಬದುಕಬೇಕು, ಇವ್ರ ಪಾಡಿಗೆ ಇವರು ಬದುಕಬೇಕು. ಅದು ಇಲ್ಲ. ದಬ್ಬಾಳಿಕೆ ನಡೀತಾ ಇದೆ, ಅನ್ಯಾಯ ನಡೀತಾ ಇದೆ, ಮೋಸ ನಡೀತಾ ಇದೆ. ಎಷ್ಟು ಸರ್ಕಾರ, ಎಷ್ಟು ಕಾನೂನುಗಳಿದ್ದರೂ, ಎಷ್ಟು ಸೈನಿಕರಿದ್ದರೂ, ರಕ್ಷಣೆ ಕೊಡೋರು ಎಷ್ಟು ಮಂದಿ ಇದ್ದರೂ ಕೂಡ ಪ್ರಿಯರಾದ ದೇವ್ರ ಮಕ್ಕಳಿಗೆ ಇಂಥದ್ದು ನಡೀತಾನೇ ಇದೆ. ಒಟ್ಟಿನಲ್ಲಿ ಮನುಷ್ಯನಲ್ಲಿ ಭೋಗಾಶೆಗಳು. ಹೇಗಾದರೂ ಮಾಡಿ ನಾನು ನನ್ನ ಕೋರಿಕೆಯನ್ನು ತೀರಿಸ್ಕೊಳ್ಬೇಕು, ನನ್ನ ಕೋರಿಕೆಯಲ್ಲಿ, ನನ್ನ ದೇಹದಲ್ಲಿ, ನನ್ನ ಹೃದಯದಲ್ಲಿ ಹುಟ್ಟುವಂಥ ಈ ಕೋರಿಕೆಗಳನ್ನು ನಾನು ತೀರಿಸ್ಕೊಳ್ಬೇಕು. ಯಾರು ಸತ್ತರೂ ಪರವಾಗಿಲ್ಲ, ಯಾರು ನಾಶವಾದರೂ ಪರವಾಗಿಲ್ಲ, ಕುಟುಂಬ ಹಾಳಾದರೂ ಪರವಾಗಿಲ್ಲ, ಮುದುಕರು ಮಕ್ಕಳು ಏನಾದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ನಾನು ಸುಖವಾಗಿ ಇರಬೇಕು, ಆನಂದವಾಗಿ ಬಾಳಬೇಕೆನ್ನುವಂಥದ್ದು ಹುಟ್ಟುವಂಥದ್ದು ಭೋಗಾಶೆಗಳು. ಪ್ರಿಯರಾದ ದೇವ್ರ ಮಕ್ಕಳಿರ, ಈ ರೀತಿ ಇದ್ದಾಗ ಏನಾಗುತ್ತಂತ ನೋಡುವಾಗ ದೊಡ್ಡದಾಗಿ ಯುದ್ಧಗಳು ನಡೆದಿದೆ. ಮುಖ್ಯವಾದಂಥ ಕಾರಣ ಇದರಲ್ಲಿ ಅಧಿಕಾರ, ಹಣದ ದಾಹ, ಹೆಣ್ಣಿನ ದಾಹ, ಆಸ್ತಿ ಪಾಸ್ತಿ, ಇಷ್ಟೇನೇ ರೀ. ಎರಡನೇದಾಗಿ ನಂದು ಗರ್ವ. ನಾನು ಯಾರಿಗೂ ಕಡಿಮೆ ಅಲ್ಲ, ನಾನು ಮೇಧಾವಿ ಗೊತ್ತಾ, ನಾನು ಜ್ಞಾನಿ ಗೊತ್ತಾ, ನಾನು ಉನ್ನತನು ಗೊತ್ತಾ, ನಾನು ಅಂಥವನು ಗೊತ್ತಾ, ನಾನು ಇಂಥವನು ಗೊತ್ತಾ. ನೀನು ಎಂಥವನು? ಮನೋಜ್ ಕುಮಾರ್ ಹೇಳ್ದ, ನೀನು ಎಂಥವನಪ್ಪ,
ಏನೂ ಅಲ್ಲದವನಲ್ಲ, ಏನೂ ಇಲ್ಲದವನಲ್ಲ, ಏನಲ್ಲಲ್ಲ ನಿನ್ನಲ್ಲಿ ಏನಿದೆ? ನೀನು ಏನು ಸಾಧನೆ ಮಾಡ್ತೀಯ? ಏನು ಗಳಿಸ್ತೀಯ? ಏನು ಉಳಿಸ್ತೀಯ? ನೀನು ಏನು ಒದ್ದಾಡಿದ್ರು, ಏನು ಪಿಕ್ಕಿ ಒದ್ದಾಡಿದ್ರು, ಏನು ಕಷ್ಟಪಟ್ಟರು, ಏನು ಸಾಧನೆ ಮಾಡಿದ್ರು, ಕೊನೆಯದಾಗಿ ನೀನು ಏನು ಉಳಿಸಿದೆಯಾ ಈ ಲೋಕದಲ್ಲಿ? ಬೂದಿ ಉಳಿಸಿದೆಯಾ? ಏನು ಅಲ್ಲದವನಾಗಿರುತ್ತೆ ನೀನು ದೊಡ್ಡದಾಗಿ ಮೆರೆದಿದ್ದೀಯಾ ಸೊಕ್ಕಿನಿಂದ, ಗರ್ವದಿಂದ ಈ ಸಮಾಜದಲ್ಲಿ. ಪ್ರಿಯರೇ, ನೋಡಿ ಪ್ರಿಯರ ದೇವರ ಮಕ್ಕಳಿಗೆ ಇತಿಹಾಸವನ್ನು, ಯಾರ ಇತಿಹಾಸವನ್ನು ನೋಡ್ತೀರಾ? ಕ್ರಿಸ್ತ ಪೂರ್ವದಲ್ಲಿ, ಕ್ರಿಸ್ತ ಶಕದಲ್ಲಿ ಯಾರನ್ನು ನೋಡಿದ್ರೂ ಕೂಡ ಕೊನೆಯದಾಗಿ ಉಳಿದಿರುವಂಥದ್ದು ಅಷ್ಟೇ ಸರ್ವನಾಶ. ಒಬ್ಬ ಲೇವಿಯನಿದ್ದಾನೆ ಪ್ರಿಯರೇ, ಒಬ್ಬ ವ್ಯಭಿಚಾರಿಣಿಯನ್ನು ಇಷ್ಟಪಟ್ಟು ಮದುವೆ ಮಾಡಿಕೊಂಡಿದ್ದಾನೆ. ನಿನ್ನ ನನಗೆ ಹೆಂಡತಿಯಾಗಿರಂತ ಇಷ್ಟಪಟ್ಟಿದ್ದಾನೆ. ಪ್ರೀತಿ ತೋರಿಸಿ ಇಷ್ಟಪಟ್ಟು ಮದುವೆ ಮಾಡಿಕೊಂಡಾಗ ಆಕೆ ಗಂಡನಿಗೆ ಒಳಪಟ್ಟು ಸೇವ್ ಮಾಡ್ಕೊಂಡು ಹೋಗಬೇಕು. ಯಾಕೆಂದರೆ ಹಳೆ ಬುದ್ಧಿ ಇರುತ್ತಲ್ಲ, ಈ ಹಳೆ ಬುದ್ಧಿ ಏನಪ್ಪ ಅಂದರೆ ಮತ್ತೆ ಅದು ದಾರಿ ತಪ್ಪಿ ಇನ್ನೊಬ್ಬರ ಥರ ಸಹವಾಸ ಮಾಡಿ ಮತ್ತೆ ತವ್ರ ಮನೆಗೆ ಹೋಗ್ತಾಳೆ. ಆದರೂ ಪರವಾಗಿಲ್ಲ, ನನ್ನ ಹೆಂಡತಿನ ಹೇಗಾದರೂ ಮಾಡಿ ಕರ್ಕೊಂಬರೋಣ, ಮಾತಾಡಿಕೊಂಡು ಸಮಾಧಾನ ಅಂತ ಹೇಳಿ ಬೆತ್ಲೆಹೆಮ್ಗೆ ಹೋಗ್ತಾನೆ. ಹೋಗಿ ತನ್ನ ಹೆಂಡತಿ ಮನೆಗೆ ಹೋಗಿ ತನ್ನ ಹೆಂಡತಿಯ ತಂದೆ ಬಳಿಯಲ್ಲಿ ಮಾತಾಡಿ, ಹೇಗಾದರೂ ಕಳಿಸ್ಕೊಡಪ್ಪ, ಪರವಾಗಿಲ್ಲ ನೋಡ್ಕೊಳ್ತೀನಿ ಹಾಗೆ. ಆಯ್ತು, ಕೆಲವು ದಿನ ಇದ್ದು ಆಮೇಲೆ ಸಮಾಧಾನ ಪಡಿಸಿ ಕರ್ಕೊಂಡು ಬರ್ತಾನೆ. ಬೆತ್ಲೆಹೆಮ್ಮಿಂದ ತನ್ನ ಊರಿಗೆ ಕರ್ಕೊಂಡು ಬರುವಂಥ ಸಮಯದಲ್ಲಿ ರಾತ್ರಿ ಆಗುತ್ತೆ ರೀ, ಕತ್ತಲಾಗುತ್ತೆ. ಆ ಪ್ರಾಂತದಲ್ಲಿ ಬೆನ್ಯಾಮೀನರು ಎಂಬುವಂಥ ಜನಾಂಗದವರು, ಅವರು ಕೂಡ ಬೇರೆ ಅಲ್ಲ, ಇಸ್ರೇಲ್ ಜನಾಂಗದವರೇ. ಲೇವಿ ಇಸ್ರೇಲ್ ಜನಾಂಗದವರು, ಬೆನ್ಯಾಮೀನರು ಅವರು ಕೂಡ ಇಸ್ರಾಯೇಲ್ರು ಬೆನ್ಯಾಮೀನ್ ಪ್ರಾಂತದಿಂದ ಹೋಗೋದಕ್ಕೆ ಈ ಲೇವಿ ಗೋತ್ರದವನು ಏನು ಮಾಡ್ತಾನೆ ಅಂದರೆ ತನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗುವಂಥ ಸಮಯದಲ್ಲಿ ರಾತ್ರಿ ಆಗುತ್ತೆ. ಆವಾಗ ಯಾರಾದರೂ ಈ ಊರಲ್ಲಿ ಅವಕಾಶ ಕೊಡ್ತಾರೇನೋ ಇಳ್ಕೊಳ್ಳೋದಕ್ಕೆ ಅಂತೇಳಿ. ಆಗಿನ ಕಾಲದಲ್ಲಿ ಹೇಗಿರುತ್ತೆ ಪ್ರೇರ ವಾತಾವರಣ? ಬಸ್ಸುಗಳು, ಟ್ರೈನ್ಗಳು ಈ ಥರ ಇದೆಯಾ? ಇಲ್ಲಲ್ಲ. ಏನೋ ಕತ್ತೆಗಳು, ಇಲ್ಲಾಂದರೆ ಕುದುರೆಗಳು, ಇಲ್ಲಾಂದರೆ ಪಶುಗಳು ಮೇಲೆ ಸವಾರಿ ಮಾಡ್ತಾಯಿದ್ರು. ರಾತ್ರಿ ಆದಮೇಲೆ ಈ ಮೃಗಗಳ ಕಾಟ ಇರುತ್ತಲ್ಲ, ರಾತ್ರಿ ಏನೋ ಒಂದು ಪ್ರಾಂತಕ್ಕೆ ಹೋಗ್ಬೇಕಾದ್ರೆ ಭಯಂಕರವಾದಂಥ ಕತ್ತಲಲ್ವ ಪ್ರಿಯರೇ. ಇವಾಗಾದರೂ ಕರೆಂಟು ಏನೋ ಟಾರ್ಚು ಅದಿದು ವ್ಯವಸ್ಥೆ ಮಾಡ್ಕೊಂಡಿದೆ. ಆಗಿನ ಕಾಲದಲ್ಲಿ ಇವೆಲ್ಲ ಇಲ್ವಲ್ಲ. ಕ್ರಿಸ್ತಪೂರ್ವ ಸುಮಾರು 1300 ವರ್ಷಗಳ ಹಿಂದೆ ಈ ಲೇವಿಯಿಂದ ಇತಿಹಾಸ ಮಾತಾಡುವಾಗ, ರಾತ್ರಿ ಪ್ರಯಾಣ ಮಾಡುವಾಗ ಪ್ರಿಯರ ದೇವ್ರ ಮಕ್ಕಳಿರ ಬೆನ್ಯಾಮೀನ್ ಇರುವಂಥ ಊರು ಬರುತ್ತೆ. ಅಲ್ಲಿ ಹೋಗಿ ಇಳ್ಕೊಂಡು ಯಾರಾದರೂ ಸಹಾಯ ಮಾಡ್ತಾರೇನೋ, ಇಳ್ಕೊಳ್ಳೋದಕ್ಕೆ ಅವಕಾಶ ಕಲ್ಪಿಸಿಕೊಡ್ತಾರೆ ಅಂತ ಕೇಳಿಕೊಂಡಾಗ ಯಾರು ಇದು ಮಾಡಲ್ಲ. ಕೊನೆಯದಾಗಿ ಒಬ್ಬ ಮುದುಕನೂ ಬರ್ತಾನೆ, ಒಬ್ಬ ವೃದ್ಧನು. ಏನಪ್ಪ ನೀವು ಯಾವ ಊರಿನವರು, ಎಲ್ಲಿಗೆ ಹೋಗ್ತೀರಾ? ಇಂಥ ಊರಿನವರು, ಇಂಥ ಕಡೆ ಹೋಗಬೇಕು. ಹಾಗಿದ್ದರೆ ಬನ್ನಿ, ನಾನೇ ನಿಮಗೆ ಉಳ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತೀನಿ, ನೀವು ಊಟ ಮಾಡಿ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂಥೇಳಿ ಒಬ್ಬ ವೃದ್ಧನು ತನ್ನ ಮನೆಗೆ ಕರ್ಕೊಂಡಾಗ ಅಲ್ಲಿರುವಂಥ ಕೆಲವರು ಪೋಕಿರಿಗಳು ಇರ್ತಾರೆ. ಆ ಪ್ರಾಂತದಲ್ಲಿ ಕೆಲವರು, ಈ ಊರಿಗೆ ಯಾರೋ ಬಂದಿದ್ದಾರೆ, ಒಬ್ಬ ಹೆಣ್ಣುಮಗಳಿದ್ದಾಳೆ, ನೋಡೋಣ ಅಂಥೇಳಿ ಏನು ಮಾಡ್ತಾರಂತ ನೋಡುವಾಗ ನ್ಯಾಯಸ್ಥಾಪಕರು 19ನೇ ಅಧ್ಯಾಯ, ನ್ಯಾಯಸ್ಥಾಪಕರು 19ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸೋಣ ಪ್ರಿಯರೇ. ನ್ಯಾಯಸ್ಥಾಪಕರು 19ನೇ ಅಧ್ಯಾಯ 22ನೇ ವಚನ. ಅವರು ಭೋಜನದಿಂದ ತೃಪ್ತಿ ಪಡುವಷ್ಟರಲ್ಲಿ ಆ ಊರಿನಲ್ಲಿದ್ದ ನೀಚ ಜನರು ಬಂದು ಆ ಮನೆಯನ್ನು ಸುತ್ತಿಕೊಂಡು ಕದಗಳನ್ನು ಬಡಿದು ಮನೆಯ ಯಜಮಾನನಾದ ಮುದುಕನಿಗೆ, ನಿನ್ನ ಮನೆಗೆ ಬಂದಿರುವಂಥ ಆ ಮನುಷ್ಯನು ಹೊರಗೆ ತೆಗೆದುಕೊಂಡು ಬಾ, ಅವನೊಡನೆ ನಮಗೆ ಸಂಗಮವಾಗಬೇಕು ಎಂದು ಕೂಗಿದ್ದಾರೆ. ಅಂದರೆ ಅವನೊಡನೆ ಸಂಗಮ. ಇವಾಗ ನೋಡಿ ಗಮನಿಸ್ರಿ, ಈ ಲೇವಿಯನು ಅಂದರೆ 19ನೇ ಅಧ್ಯಾಯ 1ನೇ ವಚನದಿಂದ ಓದ್ಕೊಂಡು ಬಂದರೆ ಆ ಮನುಷ್ಯನ ಯಾರು ಅವೆಲ್ಲ ಗೊತ್ತಾಗುತ್ತೆ. ಅವೆಲ್ಲ ನೀವು ನೋಡ್ಕೊಂಬಂದ್ಬಿಡಿ. ಆ ಲೇವಿಯನು ಅಂದರೆ ಒಬ್ಬ ಯಾಜಕನು. ಆ ಯಾಜಕನು ತನ್ನ ಹೆಂಡತಿಯನ್ನು ಕರೆದುಕೊಂಡ್ಬಂದು ಈ ಬೆನ್ಯಾಮೀನ್ ಇರುವಂಥ ಪ್ರಾಂತಕ್ಕೆ ಕರ್ಕೊಂಡು ಹೋಗುವಾಗ ಅಲ್ಲಿರುವಂಥ ಕೆಲವರು ನೀಚರು ಅಂತ ಇರುತ್ತೆ. ಓಕೆನಾ? ಯಾರಂತವರು? ಆ ಊರಿನಲ್ಲಿದ್ದ ನೀಚ ಜನರು ಬಂದು ಆ ಮನೆಯನ್ನು ಸುತ್ತಿಕೊಂಡು ಕದಗಳನ್ನು ಬಡಿದು ಮನೆಯ ಯಜಮಾನನಾದ ಮುದುಕನಿಗೆ, ನಿನ್ನ ಮನೆಗೆ ಬಂದಿರುವಂಥ ಮನುಷ್ಯನನ್ನು ಹೊರಗೆ ತೆಗೆದುಕೊಂಡು ಬಾ, ಅವನೊಡನೆ ನಮಗೆ ಸಂಗಮವಾಗಬೇಕು ಎಂದು ಕೂಗಿದರು. ಆಗ ಮುದುಕನು ಹೊರಗಡೆ ಹೋಗಿ ಅವರಿಗೆ, ಸಹೋದರರೇ, ಇಂಥ ದುಷ್ಟತನವನ್ನು ನಡೆಸಬೇಡಿರಿ, ಅವನು ಆಶ್ರಯಕ್ಕಾಗಿ ನನ್ನ ಮನೆಗೆ ಬಂದಿದ್ದಾನೆ, ನೀವು ಇಂಥ ಹುಚ್ಚುತನವನ್ನು ಮಾಡಬೇಡಿರಿ. ಇನ್ನು ಮದುವೆಯಾಗದಂಥ ನನ್ನ ಮಗಳು
ಅವನ ಉಪಪತ್ನಿಯನ್ನು ಹೊರಗೆ ತರುತ್ತೇನೆ, ಅವರನ್ನು ಭಂಗಪಡಿಸಿರಿ. ನೋಡಿ, ಆ ಮುದುಕನು ಹೇಳ್ತಾನೆ, ನನ್ನ ಮಗಳಿದ್ದರೆ ಬೇಕಾದರೆ ಇದು ನೋಡಿಕೊಡ್ರಿ, ಆದರೆ ಇವರಿಗೆ ಅನ್ಯಾಯ ಮಾಡಬೇಡಿ, ದೂರ ಪ್ರಾಂತ್ಯದಿಂದ ಬಂದಿದ್ದಾರೆ, ಇವರಿಗೆ ಒಳ್ಳೆಯದಾಗಬೇಕು, ನಮ್ಮ ದೇಶದಿಂದ ಕೇಳ್ಕೊಂಡಾಗ ಏನ್ರಿ ಅವ್ರು ಹೇಳುವಂಥ ಮಾತು, ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಅವರಿಗೆ ಮಾಡಿರಿ, ಈ ಮನುಷ್ಯನಿಗೆ ಮಾತ್ರ ಅಂಥ ದುಷ್ಕೃತ್ಯವನ್ನು ಮಾಡಬೇಡಿರಿ ಅಂದನು. ಆದರೆ ಅವರು ಆ ಮುದುಕನಿಗೆ ಕಿವಿಗೊಡಲೊಲ್ಲದೆ ಹೋದುದರಿಂದ ಆ ಮನುಷ್ಯನು ತನ್ನ ಉಪಪತ್ನಿಯನ್ನು ಹೊರಗೆ ಅವರ ಮಧ್ಯಕ್ಕೆ ಕಳಿಸಿದನು. ಅವ್ರೇನು ಮಾಡ್ತಾರಪ್ಪ ಅಂತ ನೋಡುವಾಗ ರಾತ್ರಿ ಎಲ್ಲ ಆಕೆಯನ್ನು ಹಾಳು ಮಾಡ್ತಾರೆ. ರಾತ್ರಿ ಎಲ್ಲ ಆಕೆಯನ್ನು ಹಾಳು ಮಾಡಿದಾಗ, ಕೆಡಿಸಿದಾಗ ಕೊನೆಯದಾಗಿ ಸತ್ತೋಗ್ತಾಳೆ. ಈ ಮನುಷ್ಯನ ಬೆಳಗ್ಗೆ ಎದ್ದ ತಕ್ಷಣ ಈ ಮನುಷ್ಯನು ಏನು ಮಾಡ್ತಾನಂತ ನೋಡುವಾಗ ಆಕೆಯನ್ನು ಮನೆಗೆ ತಗೊಂಡೋಗಿ ಕತ್ತಿ ಮೇಲೆ ಹಾಕಿ ಮನೆಗೆ ತಗೊಂಡೋಗ್ತಾನೆ. ಮನೆಗೆ ತಗೊಂಡೋಗಿ 12 ತುಂಡುಗಳನ್ನು ಮಾಡ್ತಾನೆ. ಆ ಸತ್ತೋಗಿದ್ದಾಳೆ ಆಕೆ. ಸತ್ತೋಗಿರುವಂಥ ಆಕೆಯನ್ನು ಸುಮಾರು 12 ತುಂಡುಗಳನ್ನು ಮಾಡಿ ಏನ್ರಿ ಒಂದು ಚಿಕ್ಕದು ಮೂಟೆ ಕಟ್ಟಿ 12 ಗೋತ್ರಗಳಿರ್ತಾವಲ್ಲ, ಇಸ್ರಾಯೇಲರಿಗೆ ಎಷ್ಟು ಗೋತ್ರ? 12 ಗೋತ್ರಗಳು. ಈ 12 ಗೋತ್ರಗಳ ಹಿರಿಯರಿಗೆ ಈ ಮೂಟೆ ಅಂದರೆ ಈಕೆಯನ್ನು ಕೊಂದಾಕಿ ಕಡಿದು ಒಂದು ಕಟ್ಟಿ ಮೂಟೆಗಳನ್ನು ಕಳಿಸ್ಕೊಡ್ತಾನೆ ಆ ಮನುಷ್ಯ. ಆಲ್ರೆಡಿ ಅಲ್ಲಿ ಭಯಂಕರವಾದಂಥ ಸಂಕಟವನ್ನು ಅನುಭವಿಸಿದ್ದಾನೆ. ಆಮೇಲೆ ಗೊತ್ತಾಗುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದು ಗೊತ್ತಾಗುತ್ತೆ. ಗಮನಿಸ್ರಿ, ಭೋಗಾಶಗಳು ಹೇಗಿದೆ, ಎಲ್ಲಿಗೆ ತೊಗೊಂಡು ಹೋಗಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಈ ಮನುಷ್ಯನು 12 ತುಂಡು ಮಾಡಿ ಕಳಿಸ್ಕೊಡ್ತಾನೆ 12 ಗೋತ್ರದವರಿಗೆ. ಕಳಿಸಿಕೊಟ್ಟಾಗ ಈ ಇಸ್ರಾಯೇಲರೆಲ್ಲರೂ ಕೂಡ ವಿಚಾರ ಮಾಡ್ತಾರೆ, ಇಂಥ ಭಯಂಕರವಾದಂಥ ಘಟನೆ ಯಾವಾಗಲೂ ನಡೆದಿಲ್ಲ, ಏನಿದು, ಏನು ನಡೆದಿರ್ಬೋದು, ಯಾರು ಕಳಿಸ್ಕೊಟ್ಟಿದ್ದಾರೆ, ಕಳಿಸ್ಕೊಟ್ಟವ್ರು ಯಾರು? ಲೇವಿಯನು, ಕರ್ಕೊಂಡ್ಬನ್ನಿ, ಏನಾಗಿದೆ? ನಾನು ನನ್ನ ಹೆಂಡತಿ ಇಂಥ ಕಡೆ ಹೋಗಿದ್ದೀವಿ, ಬರುವಂಥ ಸಮಯದಲ್ಲಿ ಬೆನ್ನೆಮಿಯರು ನಮ್ಮ ಅಣ್ಣ ತಮ್ಮಂದಿರಂತೇಳಿ ನಮ್ಮ ಸ್ವಂತ ಜನಾಂಗದವರಂತೇಳಿ ಆ ಪ್ರಾಂತದಲ್ಲಿ ಉಳ್ಕೊಂಡ್ವಿ. ಆದರೆ ನನ್ನ ಹೆಂಡತಿಯನ್ನು ರಾತ್ರಿಯೆಲ್ಲ ಕೆಡಿಸಿ ಹಾಳು ಮಾಡಿದ್ದಾರೆ, ಕೊನೆಯದಾಗಿ ಕೊಂದಾಕಿದ್ದಾರೆ, ಸತ್ತೋಗಿದ್ದಾಳೆ. ಸತ್ತೋಗಿರುವಂಥ ಆಕೆ ಶವವನ್ನೇ ನಿಮ್ಮ ಮನೆಗೆ ತಲುಪಿಸಿದ್ದೀನಿ 12 ತುಂಡುಗಳನ್ನು ಮಾಡಿ ಅಂತ. ಆವಾಗ ಇವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಯಾರು ಮಾಡಿದ್ದಾರೆ, ಯಾವ ಪ್ರಾಂತದಲ್ಲಿ? ಬೆನ್ಯಾಮೀನ್ ಇರುವಂಥ ಜನರ ಮಧ್ಯದಲ್ಲ, ಗಿಬಿಯಾ ಪ್ರಾಂತದಲ್ಲ. ಆಯ್ತು, ಹೋಗೋಣ ನಡೀರಿ ಅಂತೇಳಿ ಮೊದಲನೇದಾಗಿ ಆ ಗಿಬಿಯಾ ಪ್ರಾಂತದಲ್ಲಿ ಇದ್ದಂಥ ಬೆನ್ಯಾಮೀನ್ ಜನರಿಗೆ, ನೋಡಿಪ್ಪ ಇಂಥ ಭಯಂಕರವಾದಂಥ ದುಷ್ಕೃತ್ಯ ನಮ್ಮ ಮಧ್ಯದಲ್ಲಿ ನಡೆದಿದೆ, ಬೆನ್ಯಾಮೀನ್ ಗೋತ್ರದ ಈ ಹುಡುಗರು ಮಾಡಿದ್ದಾರೆ, ಯಾರವರು? ಅವರನ್ನು ನಮಗೆ ಒಪ್ಪಿಸಿ ಅವರನ್ನು ನಾವು ಸಂಹಾರ ಮಾಡ್ತೀವಿ, ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರು ಮಾತ್ರ ಒಪ್ಪಿಸಿ, ಅವರನ್ನು ಮಾತ್ರ ಒಪ್ಪಿಸಿ ಅಂಥೇಳಿ ಇಸ್ರಾಯೇಲರಲ್ಲಿ ಹಿರಿಯರಿರ್ತಾರಲ್ಲ ಇವರೆಲ್ಲರೂ ಕೇಳಿಕೊಂಡಾಗ ಅಲ್ಲಿರುವಂಥ ಬೆನ್ಯಾಮೀನ್ ಗೋತ್ರದವ್ರು ಏನನ್ನಬೇಕು? ಆ ಮಹಿಳೆ ಆ ಮಗಳಾದರೂ ಪರವಾಗಿಲ್ಲ, ನಮ್ಮ ಮಗಳಾದರೂ ಪರವಾಗಿಲ್ಲ, ಇದು ಅನ್ಯಾಯನೇ, ಇದು ತಪ್ಪನೇ, ಖಂಡಿತವಾಗಿ ಯಾರಿದ್ದಾರಂತ ವಿಚಾರ ಮಾಡಿ ಒಪ್ಪಿಸ್ಬೇಕಲ್ವ. ಏನು ಮಾಡ್ಬೇಕು ಹೇಳಿ? ಹಿರಿಯರು ಧರ್ಮಶಾಸ್ತ್ರವನ್ನು ಪಡ್ಕೊಂಡಂಥ ಇಸ್ರಾಯೇಲ್ ಜನಾಂಗದವರು, ಆ ಇಸ್ರಾಯೇಲ್ ಜನಾಂಗದವರಲ್ಲಿ ಒಂದು ಗೋತ್ರ ಬೆನ್ಯಾಮೀನ್ ಗೋತ್ರದವರು, ಈ ತಪ್ಪು ನಡೆದಾಗ ಒಪ್ಪಿಸ್ಬೇಕಲ್ವಾ? ಯಾರು ತಪ್ಪು ಮಾಡಿದ್ದಾರೆ ಒಪ್ಪಿಸ್ಬೇಕು. ಅವ್ರು ಯಾರಂತ ಗೊತ್ತಲ್ವ? ಅವ್ರು ಯಾರೆನ್ನೋದು ಗೊತ್ತಿಲ್ಲ, ಆ ಪ್ರಾಂತದಲ್ಲಿ ಗೊತ್ತಿದೆಯಾ? ಗೊತ್ತಿದೆ, ಒಪ್ಪಿಸ್ಬೇಕು. ಆದರೆ ಏನು ನಡೀತಾ ಇದೆಯಪ್ಪ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ 20ನೇ ಅಧ್ಯಾಯ 8ನೇ ವಚನದಿಂದ ಕೇಳೋಣ, 8ನೇ ವಚನದಿಂದ ನೋಡೋಣ. ಇದನ್ನು ಕೇಳಿ ಜನರು ಏಕ ಮನಸ್ಸಿನಿಂದ, ನಮ್ಮಲ್ಲಿ ಯಾವನು ತನ್ನ ಗುಡಾರಕ್ಕೆ ಹೋಗಬಾರದು, ತನ್ನ ಮನೆಗೆ ತಿರುಗಕೂಡದು, ನಾವು ಚೀಟಿ ಹಾಕೋಣ, ಅದು ಬಿದ್ದ ಪ್ರಕಾರವೇ ಗಿಬೆಯದವರಿಗೆ ವಿರೋಧವಾಗಿ ಯುದ್ಧಕ್ಕೆ ಹೋಗೋಣ. ಇಸ್ರಾಯೇಲ್ ಕುಲಗಳಲ್ಲಿ 100ಕ್ಕೆ 10,000ಕ್ಕೆ 100 10,000ಕ್ಕೆ 1000 ಈ ಪ್ರಕಾರ ಜನರನ್ನು ಆರಿಸಿಕೊಂಡು ಅವರನ್ನು ಕಳುಹಿಸೋಣ. ಅವರು ಬಂದ ಮೇಲೆ ಬೆನ್ಯಾಮೀನರಾದ ಗಿಬೆಯದವರು ಇಸ್ರಾಯೇಲ್ಯರಲ್ಲಿ ನಡೆದ ದುಷ್ಕರ್ಮಕ್ಕಾಗಿ ಅವರಿಗೆ ದಂಡನೆ ಮಾಡೋಣ ಅಂದುಕೊಂಡರು. ಹೀಗೆ ಅವರೆಲ್ಲರೂ ಏಕ ಮನಸ್ಸಿನಿಂದ ಆ ಪಟ್ಟಣಕ್ಕೆ ವಿರೋಧವಾಗಿ ಕೂಡಿಕೊಂಡರು. ಅವರು ಬೆನ್ಯಾಮೀನರ ಸಮಸ್ತ ಕುಲಸ್ಥರ ಬಳಿಗೆ ದೂತರನ್ನು ಕಳಿಸಿ ಅವರಿಗೆ, ನಿಮ್ಮಲ್ಲಿ ನಡೆದ ಈ ದುಷ್ಕೃತ್ಯ ಎಂಥದ್ದು? ಈಗ ಗಿಬಿಯಾ ಊರಲ್ಲಿರುವ ಆ ನೀಚರನ್ನು ನಮಗೆ ಒಪ್ಪಿಸಿರಿ, ನಾವು ಅವರನ್ನು ಕೊಂದು ಇಸ್ರಾಯೇಲ್ಯರ ಮಧ್ಯದಿಂದ ಇಂಥ ದುಷ್ಕೃತ್ಯವನ್ನು ತೆಗೆದುಹಾಕುತ್ತೇವೆ ಎಂದು ಹೇಳಿಸಿದರು. ಆದರೆ ಬೆನ್ಯಾಮೀನರು ತಮ್ಮ ಬಂಧುಗಳ ಮಾತಿಗೆ ಕಿವಿಗೊಡದೆ
ತಮ್ಮ ಎಲ್ಲ ಊರುಗಳಿಂದ ಗಿಬೆಕ್ಕೆ ಬಂದು ಇಸ್ರಾಯೇಲ್ಯರ ಸಂಗಡ ಯುದ್ಧಕ್ಕೆ ನಿಂತರು. ಇಸ್ರಾಯೇಲ್ಯರ ಸಂಗಡ ಯುದ್ಧಕ್ಕೆ ನಿಂತರು. ನಡೆದಿದ್ದೇನು? ಒಬ್ಬರಿಗೆ ಅನ್ಯಾಯ ಆಗಿದೆ, ಒಬ್ಬರು ಮಾನನಷ್ಟ ಪ್ರಾಣನಷ್ಟ ನಡೆದಿದೆ. ಒಬ್ಬರಿಗೆ ಲೇವಿಯನಿಗೆ, ಒಬ್ಬ ಯಾಜಕನ ಹೆಂಡತಿಗೆ ಏನಾಗಿದೆ? ಪ್ರಾಣನಷ್ಟ ಮಾನನಷ್ಟ ನಡೆದಿದೆ. ಭಯಂಕರವಾಗಿ ಹಾಳು ಮಾಡಿದ್ದಾರೆ, ಚಿತ್ರಹಿಂಸೆ ಕೊಟ್ಟು. ಏನದು? ತಮ್ಮ ಭೋಗಾಶೆಗಳನ್ನು ತೀರಿಸಿಕೊಳ್ಳೋದಕ್ಕೆ ರಾತ್ರಿ ಎಲ್ಲ ಚಿತ್ರಹಿಂಸೆ ಕೊಟ್ಟು, ಕಷ್ಟ ಕೊಟ್ಟು, ಕೊನೆಯದಾಗಿ ಸಾಯಿಸಿದಾಗ ಇಂತಹ ದುಷ್ಕೃತ್ಯವನ್ನು ಮಾಡಿರುವಂಥ ಆ ಮಕ್ಕಳನ್ನು ತಂದೆ ತಾಯಿಗಳು ಇಲ್ಲಾಂದರೆ ಅಲ್ಲಿರುವಂಥ ಪ್ರಜೆಗಳು ಒಪ್ಪಿಸೋದು ಬಿಟ್ಟು ಏನು ಮಾಡ್ತಾರೆ ಗೊತ್ತಾ? ನಮ್ಮ ಮಕ್ಕಳನ್ನು ನಾವು ಒಪ್ಪಿಸಿಕೊಡೋದಿಲ್ಲ. ಯಾರನ್ನ ಒಪ್ಸಲ್ಲ? ಇವ್ರನ್ನ ಒಪ್ಪಿಸಲ್ಲ ನಾವು. ಇವರು ನಮ್ಮ ಮಕ್ಕಳು ನಮ್ಮ ಪ್ರಾಂತದಲ್ಲಿ ಏನಾದರೂ ಮಾಡ್ತಾರೆ, ಕುಡಿತಾರೆ, ತಿಂತಾರೆ, ಹಾಳು ಮಾಡ್ತಾರೆ, ಇನ್ನೊಬ್ಬರನ್ನ ಹಾಳು ಮಾಡ್ತಾರೆ. ಮಾಡಲಿಬಿಡು, ನಮ್ಮ ಮಕ್ಕಳನ್ನು ಮಾತ್ರ ನಿಮಗೆ ಒಪ್ಪಿಸಲ್ಲ, ನಾವು ಯುದ್ಧಕ್ಕೆ ರೆಡಿ ಅಂತಾರೆ. ಒಬ್ಬರು ಪ್ರಾಣ ನಷ್ಟ, ಮಾನನಷ್ಟ, ನ್ಯಾಯ ಕೇಳ್ಕೊಂಡಿದ್ದಾರೆ. ಅಯ್ಯ, ನನಗೆ ಅನ್ಯಾಯವಾಗಿದೆ. ಮತ್ತು ಹಿರಿಯರು ಏನು ಮಾಡಬೇಕು? ಇವರೆಲ್ಲರೂ ಹಿರಿಯರಲ್ವಾ? ಬೆನ್ಯಾಮೀನರು ಹಿರಿಯರು, ಇಸ್ರೇಲ್ ಜನಾಂಗದವರಲ್ಲಿದ್ದವರು, ಇವರೆಲ್ಲರೂ ಹಿರಿಯರಾಗಿರುವಾಗ ಹಿರಿಯರು ಬಂದು ನ್ಯಾಯವನ್ನು ಕಲ್ಪಿಸೋದು ಬಿಟ್ಟು, ಬುದ್ಧಿಯಿಂದ ಜ್ಞಾನದಿಂದ ನ್ಯಾಯ ತೀರಿಸೋದು ಬಿಟ್ಟು, ವಿಚಾರ ಮಾಡೋದು ಬಿಟ್ಟು ನಾವು ಯುದ್ಧಕ್ಕೆ ರೆಡಿ ಅಂತ ಇದ್ದಾರೆ ಅವರು ಪ್ರಿಯರೇ. ಮತ್ತು ಇವರಲ್ಲಿ ಏನು ಉಟ್ಕೊಂಡಿದೆ? ಇವರಲ್ಲಿ ಏನಿದೆ? ನಾವು ಯುದ್ಧಕ್ಕೆ ರೆಡಿ ಅಂದರೆ ನಮ್ಮ ಮಕ್ಕಳನ್ನು ಒಪ್ಪಿಸಿಕೊಡಲ್ಲ, ನಾವೇನು ಕಡಿಮೆ ಇಲ್ಲ, ಯುದ್ಧ ಮಾಡೋದಕ್ಕೆ ನಾವು ರೆಡಿ ಇದ್ದೇವೆ. ಯಾಕೆಂದರೆ ನಮ್ಮ ಬಳಿಯಲ್ಲಿ ಯುದ್ಧ ಭಟರು ಇದ್ದಾರೆ, ಯುದ್ಧ ಸೈನ್ಯವಿದೆ. ನಾವು ಯಾವುದಕ್ಕೂ ತಲೆ ಬಾಗಿಸಲ್ಲ. ದುಷ್ಟರಾಗಿದ್ದರೂ ಪರವಾಗಿಲ್ಲ, ದ್ರೋಹಿಗಳಾದರೂ ಪರವಾಗಿಲ್ಲ, ನಾವು ಮಾತ್ರ ನ್ಯಾಯಕ್ಕೆ ನಾವು ತಲೆ ಬಾಗಿಸಲ್ಲ. ಈ ವಿಷಯದಲ್ಲಿ ದೇವರ ಸನ್ನಿಧಿಯಲ್ಲಿ ವಿಚಾರ ಮಾಡ್ತಾರೆ ಇವರು. ಇಸ್ರೇಲ್ ಇನ್ನೂ 10 ಗೋತ್ರದವರು ಇದ್ದಾರಲ್ಲ, ಅವರು ವಿಚಾರ ಮಾಡಿದಾಗ ಸರಿ ಯುದ್ಧಕ್ಕೆ ಹೋಗಿ ಅಂತ ದೇವರು ಅನುಮತಿ ಕೊಟ್ಟಾಗ ಯುದ್ಧ ಮಾಡ್ತಾರೆ ಪ್ರಿಯರೇ. ಗಿಬಿಯಾ ಪ್ರಾಂತದಲ್ಲಿದ್ದಂಥ ಆ ಬೆನ್ಯಾಮೀನರು ಇರ್ತಾರಲ್ಲ, ಬೆನ್ಯಾಮೀನರು ಏನ್ರಿ, ಆ ಗಿಬಿಯಾ ಪ್ರಾಂತವನ್ನು ಸ್ಟಾರ್ಟಿಂಗಲ್ಲಿ ಇಸ್ರೇಲ್ ಜನಾಂಗದವರಲ್ಲಿ ಸುಮಾರು ಜನ ಸತ್ತೋಗ್ತಾರೆ ಯುದ್ಧದಲ್ಲಿ. ಅದೇ ಪ್ರಕಾರ ಗಿಬಿಯಾ ಪ್ರಾಂತದಲ್ಲಿದ್ದಂಥ ಬೆನ್ಯಾಮೀನರು ಕೂಡ ಸತ್ತೋಗ್ತಾರೆ. ಕೊನೆಯದಾಗಿ ಈ 10 ಗೋತ್ರಗಳು, ಕೆಲವರು ಇರ್ತಾರಲ್ವ ಇಸ್ರಾಯೇಲ್ರ ಮೇನ್ ಮುಖ್ಯವಾದದ್ದು, ಅವ್ರು ಗೆಲ್ತಾರೆ. ಎಷ್ಟು ಮಂದಿ ನಾಶವಾಗ್ತಾರೆ ಅಂತ ನೋಡುವಾಗ ಇಸ್ರಾಯೇಲ್ರಲ್ಲಿ ಇವರಲ್ಲಿ ಅನೇಕರು ಮರಣ, ಅವರಲ್ಲಿ ಅನೇಕರು ಮರಣ ಹೊಂದುತ್ತಾರೆ. ಕೊನೆ ಪಕ್ಷದ ನೋಡುವಾಗ ಗಿಬಿಯಾ ಪ್ರಾಂತದಲ್ಲಿದ್ದಂಥ ಬೆನ್ಯಾಮೀನರು ಏನ್ರಿ ಸರ್ವನಾಶವಾಗ್ತಾರೆ, ಸ್ವಲ್ಪ ಮಾತ್ರ ಉಳ್ಕೊಳ್ತಾರೆ. ಆ ಪ್ರಾಂತ ಸುಟ್ಟು ಬೂದಿ ಮಾಡ್ತಾರೆ ಪ್ರಿಯರೇ, ಸುಟ್ಟು ಬೂದಿ ಆಗುವಂಥದ್ದು. ಅಂಥ ಪರಿಸ್ಥಿತಿ ಯಾಕೆ ತಂದುಕೊಂಡ್ರು? ಅಂಥ ಪರಿಸ್ಥಿತಿಯನ್ನು ಯಾಕೆ ತಂದುಕೊಂಡ್ರು? ಹುಡುಗರು, ನೀಚರು ತಪ್ಪು ಕೆಲಸ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ, ದ್ರೋಹ ಮಾಡಿದ್ದಾರೆ. ಅವರನ್ನು ಒಪ್ಪಿಸಬೇಕಾಗಿತ್ತು, ಒಪ್ಪಿಸಿಲ್ಲ. ಒಪ್ಪಿಸದೆ ಹೋದದರಿಂದ ಕೊನೆಯದಾಗಿ ಯುದ್ಧ ಮಾಡಿದ್ದಾರೆ. ಯುದ್ಧ ಮಾಡಿ ಎಷ್ಟು ಮಂದಿ ಪ್ರಾಣ ಅಪಾಯ ತಂದುಕೊಂಡಿದ್ದಾರೆ? ಅದೇ 20ನೇ ಅಧ್ಯಾಯ ಏನ್ರಿ, 20ನೇ ಅಧ್ಯಾಯ 36ನೇ ವಚನಕ್ಕೆ ಬನ್ನಿ. 20ನೇ ಅಧ್ಯಾಯ 36ನೇ ವಚನದಿಂದ, ತಾವು ಸೋತು ಹೋದೆವೆಂಬುದನ್ನು ಬೆನ್ಯಾಮೀನರಿಗೆ ಆಗ ತಿಳಿಯಿತು. ಅಂದರೆ ಅದಕ್ಕಿಂತ ಮುಂಚಿತವಾಗಿ ಇಸ್ರಾಯೇಲರನ್ನ ಅನೇಕರನ್ನ ಇವರು ಸಾಯಿಸಿರ್ತಾರೆ ಆ ಯುದ್ಧದಲ್ಲಿ. ಕೊನೆಯದಾಗಿ ಏನಾಗುತ್ತಪ್ಪ ಅಂತ ನೋಡುವಾಗ ಇಲ್ಲಿ ನೋಡಿ, ತಾವು ಸೋತೆವೆಂಬುದನ್ನು ಬೆನ್ಯಾಮೀನರಿಗೆ ಆಗ ತಿಳಿಯಿತು. ಇಸ್ರಾಯೇಲ್ಯರು ತಾವು ಗಿಬೆಯದ ಸಮೀಪದಲ್ಲಿ ಹೊಂಚಿ ನೋಡುವುದಕ್ಕೋಸ್ಕರ ಇಟ್ಟ ಜನರಲ್ಲಿ ರಭಸವುಳ್ಳವರಾಗಿದ್ದರಿಂದ ತಮ್ಮ ಸ್ಥಳವನ್ನು ಬಿಟ್ಟು ಬೆನ್ಯಾಮೀನರ ಮುಂದೆ ಓಡಿ ಹೋದರು. ಅಷ್ಟರಲ್ಲಿ ಅಡಗಿಕೊಂಡಿದ್ದವರು ಎದ್ದು ಗಿಬೆಯಕ್ಕೆ ಶೀಘ್ರವಾಗಿ ಹೋಗಿ ಅದರೊಳಗಿದ್ದವರೆಲ್ಲರನ್ನೂ ಕತ್ತಿಯಿಂದ ಸಂಹರಿಸಿದರು. ಅಡಗಿದ್ದವರು ಊರಿಗೆ ಬೆಂಕಿ ಹೊತ್ತಿಸಿ ಹೊಗೆ ಹೇರಿ ಹೋಗುವಂತೆ ಮಾಡಿದ ಮೇಲೆ ಓಡಿ ಹೋಗುತ್ತಿದ್ದವರನ್ನು ತಿರುಗಿಕೊಂಡು ಯುದ್ಧಕ್ಕೆ ನಿಲ್ಲಬೇಕೆಂದು ಹೊಂಚಿ ನೋಡುವವರನ್ನು ಉಳಿದ ಇಸ್ರಾಯೇಲ್ಯರು ತಮ್ಮೊಳಗೆ ಗೊತ್ತು ಮಾಡಿದ ಬೆನ್ಯಾಮೀನರಾದರೂ ಇಸ್ರಾಯೇಲರು ಮುಂಚಿನಂತೆ ನಮ್ಮ ಮುಂದೆ ಸೋತು ಹೋದೆವೆಂದು ನೆನೆಸಿ ಅವರನ್ನು ಹತಿಸಿ ಪ್ರಾರಂಭಿಸಿ ಸುಮಾರು 30,000 ಮಂದಿಯನ್ನು ಕೊಂದು ಹಾಕಿದರು. ಆದರೆ ಪಟ್ಟಣದಿಂದ ಹೊಗೆ ಒಯ್ದು ದೋಪಾದಿಯಲ್ಲಿದ್ದ ಕಾಣಿಸಲು ಇಸ್ರಾಯೇಲ್ಯರು ತಿರುಗಿ ನಿಂತರು. ಬೆನ್ಯಾಮೀನರು
ಹಿಂತಿರುಗಿ ನೋಡಿ ತಮ್ಮ ಪಟ್ಟಣವು ಅಗ್ನಿಗೆ ಆಹುತಿಯಾದದ್ದನ್ನು ಕಂಡು ತಮಗೆ ಅಪಾಯ ಪ್ರಾಪ್ತವಾಯಿತೆಂದು ಕಳವಳಗೊಂಡರು. ಅವರು ಇಸ್ರಾಯೇಲರಿಗೆ ಬೆನ್ನು ತೋರಿಸಿ ಅರಣ್ಯ ಮಾರ್ಗವಾಗಿ ಓಡಿ ಹೋದರು. ಆದರೆ ಯುದ್ಧಸ್ಥರು ಅವರನ್ನು ಹಿಂದಟ್ಟಿದ್ದರಿಂದಲೂ ಪಟ್ಟಣಕ್ಕೆ ಬೆಂಕಿ ಹೊತ್ತಿಸಿದವರು ಬಂದು ಬಿಟ್ಟಿದ್ದರಿಂದಲೂ ಅವರು ಉಭಯರ ಮಧ್ಯದಲ್ಲಿ ಸಿಕ್ಕಿ ಹಾಳಾದರು. ಇಸ್ರಾಯೇಲ್ಯರು ಅವರನ್ನು ಸುತ್ತಿಕೊಂಡು ಎಲ್ಲಿಗೂ ಓಡಿ ಹೋಗದೆ ಗಿಬೆಯ ಊರಿನ ಪೂರ್ವ ದಿಕ್ಕಿನಲ್ಲಿರುವ ಮೆನೋಹದಲ್ಲಿ ತುಳಿದು ಬಿಟ್ಟರು. ಈ ಪ್ರಕಾರ ಬೆನ್ಯಾಮೀನರಲ್ಲಿ 18,000 ಮಂದಿ ಯುದ್ಧ ವೀರರು ಹತರಾದರು. ಒಟ್ಟಲ್ಲಿ ಪ್ರಿಯರ ದೇವರ ಮಕ್ಕಳಿರ, ಈ ಗಿಬೆಯ ಪ್ರಾಂತದಲ್ಲಿದ್ದಂಥ ಬೆನ್ಯಾಮೀನರು ಅನೇಕರು ಮರಣ ಹೊಂದುತ್ತಾರೆ. ಕಾರಣ ಏನಪ್ಪ ಅಂತ ನೋಡುವಾಗ ಅದರ ಹಿಂದೆ ಕಾರಣ ಹುಡುಗರು ಮಾಡಿರುವಂಥ ನೀಚ ಕೃತ್ಯ. ಅವರಿಗೆ ಬುದ್ಧಿ ಮಾತುಗಳನ್ನು ಹೇಳಿ ಸರಿಪಡಿಸಬೇಕಾದಂಥ ಹಿರಿಯರು ಏನ್ರಿ ಅರ್ಥ ಮಾಡಿಕೊಳ್ಳದೆ ಗರ್ವದಿಂದ, ಅಹಂಕಾರದಿಂದ, ಸೊಕ್ಕಿನಿಂದ ಇದ್ದು ಯುದ್ಧ ಮಾಡೋಕ್ಕೆ ಹೋಗ್ತಾರೆ. ಕೊನೆಯದಾಗಿ ಪ್ರಾಣ ನಷ್ಟ. ಎಷ್ಟು ಮಂದಿ ಹತರಾಗಿದ್ದಾರೆ, ಎಷ್ಟು ಮಂದಿ ಹತರಾಗಿದ್ದಾರೆ, ಎಷ್ಟು ಮಂದಿ ಪ್ರಾಣ ನಷ್ಟ ಆಗಿದ್ದಾರೆ. ಅದರಿಂದ ಏನು, ಆ ಪ್ರಾಂತ ಎಲ್ಲ ಸುಟ್ಟೋಗುತ್ತಲ್ಲ, ಪ್ರಾಂತ ಸುಟ್ಟೋಗುತ್ತೆ, ಆಸ್ತಿ ನಷ್ಟವಾಗುತ್ತೆ, ಅನೇಕರು ಹತರಾಗ್ತಾರೆ, ಅನೇಕರು ನಾಶವಾಗ್ತಾರೆ. ಈಗಲೂ ಕೂಡ ಕಾರಣ ಏನೋ ಇರ್ಬೋದು. ಕಾರಣ ಏನಪ್ಪ ಅಂತ ನೋಡುವಾಗ ಭೂಭಾಗ, ಆಸ್ತಿ, ಅಧಿಕಾರ, ಯಾವುದೊಂದು ಕಾರಣದಿಂದ ಯುದ್ಧಗಳು ಪ್ರಾರಂಭವಾಗುತ್ತೆ. ಯುದ್ಧಗಳು ಪ್ರಾರಂಭವಾದಾಗ ಉಳಿಯೋದು ಏನಪ್ಪ ಅಂತ ನೋಡುವಾಗ ಕೊನೆ ಪಕ್ಷದಲ್ಲಿ ಉಳಿಯುವಂಥದ್ದು ಏನ್ರಿ, ಆಸ್ತಿ ನಷ್ಟ, ಪ್ರಾಣ ನಷ್ಟ. ಉಳಿಯೋದು ಕೇವಲ ಬೂದಿ ಉಳಿಯುತ್ತೆ ರೀ. ಉಳಿಯೋದೇನು? ಬೂದಿ. ಅದಕ್ಕೆ ಯೇಸುಪ್ರಭು ಹೇಳಿರುವಂಥ ಮಾತೇನಪ್ಪ ಅಂದರೆ, ನೀವು ಪ್ರೀತಿಯಿಂದ ನಡ್ಕೊಳ್ಬೇಕು, ಬಿಟ್ಬಿಡ್ಬೇಕು, ಇವೆಲ್ಲ ಬಿಟ್ಬಿಡ್ಬೇಕು. ನೀವು ಶತ್ರುಗಳಿಗೋಸ್ಕರ ನೀವು ಏನು ಮಾಡ್ಬೇಕು ಹೇಳಿ? ಶತ್ರುಗಳಿಗೋಸ್ಕರ ಪ್ರಾರ್ಥಿಸ್ಬೇಕು, ಅವ್ರಿಗೆ ಒಳ್ಳೇದಾಗಬೇಕು ಅಂತೇಳಿ ನೀವು ಪ್ರಾರ್ಥಿಸ್ಬೇಕು ವಿನಃ ಯುದ್ಧಗಳು, ಕಾದಾಘಾಟಗಳು ಇವೆಲ್ಲ ಬಿಡ್ಬೇಕು ನೀವೆಲ್ಲ ಅಂತ ಹೇಳ್ತಾರ ಇಲ್ವಾ? ಅದಕ್ಕಿಂತ ಮುಂಚಿತವಾಗಿ ಕೈಗೆ ಕೈ, ಕಾಲಿಗೆ ಕಾಲು, ಕಣ್ಣಿಗೆ ಕಣ್ಣು. ಓಕೆ, ಹಳೆ ಒಡಂಬಡಿಕೆಯಲ್ಲಿ ಕೊಟ್ಟಿದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ಅದೆಲ್ಲ ಬಿಡಬೇಕು. ಶತ್ರುಗಳಿಗೋಸ್ಕರ ನೀವೇನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಪ್ರಾಣ ತೆಗೆಯೋದಲ್ಲ, ಪ್ರಾಣ ಹಾನಿ ಮಾಡೋದಲ್ಲ, ಜಗಳ ಮಾಡೋದಲ್ಲ, ಗಲಾಟೆ ಮಾಡೋದಲ್ಲ. ಇದನ್ನು ಯೇಸು ಪ್ರಭು ಕಲಿಸ್ಕೊಟ್ಟಿದ್ದಾರೆ. ಇದನ್ನು ಪ್ರತಿಯೊಬ್ಬರು ಪಾಲಿಸಿದರೆ ಹೇಗಿರುತ್ತೆ ಹೇಳಿ? ಪ್ರತಿಯೊಬ್ಬರು ಪಾಲಿಸಿದರೆ ಎಲ್ಲರೂ ಬದುಕ್ತಾರಾ? ಎಲ್ಲರೂ ಬದುಕ್ತಾರೆ. ಆಸ್ತಿ ಬೆಳೆಯುತ್ತಾ? ನಷ್ಟವಾಗುತ್ತಾ? ಆಸ್ತಿ ಬೆಳೆಯುತ್ತೆ, ಪ್ರಾಣ ಉಳ್ಕೊಳ್ತಾರೆ ಅಂತ ಉತ್ತಮವಾದಂಥ ಜ್ಞಾನವನ್ನು ಯೇಸುಪ್ರಭು ಹೇಳಿದಾಗ, ಯೇಸುಪ್ರಭು ಜ್ಞಾನಕ್ಕೆ ಮಾತ್ರ ಮುದ್ರೆ ಹಾಕಿದ್ದಾರೆ. ಇವ್ರದ್ದೇನು ಮಹಾಜ್ಞಾನ ಅಂತೆ, ಯುದ್ಧ ಮಾಡೋರ್ದು ಮಹಾಜ್ಞಾನವಂತೆ ಏನ್ರಿ. ಪ್ರಾಣ ನಷ್ಟ ಮಾಡೋರು, ಯುದ್ಧ ಮಾಡೋರು ಇರ್ತಾರಲ್ಲ, ಇವರೆಲ್ಲರೂ ದೊಡ್ಡ ದೊಡ್ಡ ಜ್ಞಾನಿಗಳಂತೆ. ಏನೇನೋ ಕಂಡುಕೊಂಡಿದ್ದಾರಂತೆ. ಬಾಂಬುಗಳನ್ನು ಕಂಡುಕೊಂಡಿದ್ದಾರಂತೆ, ಅಣುಬಾಂಬುಗಳನ್ನು ಕಂಡುಕೊಂಡಿದ್ದಾರಂತೆ. ಅಣುಬಾಂಬು ಅಂದರೆ, ಒಂದು ಕಾಲದಲ್ಲಿ ಅಮೆರಿಕ ದೇಶದವರು ಹಿರೋಶಿಮಾ, ನಾಗಸಾಕಿ ಮೇಲೆ ಒಂದೊಂದು ಅಣುಬಾಂಬು ಹಾಕಿದಾಗ ಲಕ್ಷಾನುಗಟ್ಟಲೆ ಜನರು ಸತ್ತೋಗ್ತಾರೆ, ಅನೇಕರು ಅಂಗವಿಕಲರಾಗ್ತಾರೆ. ಒಂದೇ ಒಂದು ಅಣುಬಾಂಬು ಹಾಕಿದಾಗ ಸುಮಾರು ಲಕ್ಷಾನುಗಟ್ಟಲೆ ಪ್ರಾಣ ನಷ್ಟ, ಆಸ್ತಿ ನಷ್ಟ, ಕೊನೆಯದಾಗಿ ಅಂಗವಿಕಲರು. ಅದು ಸುಮಾರು ದಿನಗಳ ಇರುತ್ತೆ ಪ್ರಿಯರ ಅದರ ಪ್ರಭಾವ. ಅಣುಬಾಂಬಿನಲ್ಲಿದ್ದಂಥ ಪ್ರಭಾವ ಏನಪ್ಪ ಅಂತ ನೋಡುವಾಗ ಸುಮಾರು ತಿಂಗಳವರೆಗೆ ಆ ಪ್ರಭಾವ ಅದಿಷ್ಟಲ್ಲೇ ಏನ್ರಿ ಇರುತ್ತೆ. ಕೊನೆಯದಾಗಿ ಆ ಮನುಷ್ಯರಿಗೊಂದು ರೋಗಗಳು, ಅಂದರೆ ಒಂದು ವೇಳೆ ಯುದ್ಧದ ಮೂಲಕ ಸಾಯದೆ ಉಳಿದಿರುವಂಥ ಜನರಿದ್ದರೆ ಇದ್ರ ಮೂಲಕ ಏನಾಗ್ತದಂತ ನೋಡುವಾಗ ರೋಗಗಳು ಪ್ರಾರಂಭವಾಗುತ್ತೆ, ಕೈಕಾಲುಗಳು ಬಿದ್ದೋಗುತ್ತೆ, ಅಂಗವಿಕಲರಾಗ್ತಾರೆ. ಆ ರೋಗದಿಂದ ನರಳಾಡಿ ಸತ್ತೋಗ್ತಾರೆ ಪ್ರಿಯರೇ. ಈ ಅಣುಬಾಂಬಿನಲ್ಲಿರುವಂಥ ಪವರ್. ಇಂಥ ಅಣುಬಾಂಬುಗಳು ಪ್ರಪಂಚ ದೇಶದಲ್ಲಿ ಎಲ್ಲ ಕಡೆ ಇದೆಯಾ? ಎಲ್ಲ ಕಡೆ ಇದೆ. ಇನ್ನು ಕೆಲವರು ರಹಸ್ಯವಾಗಿ ಏನ್ರಿ ಅದನ್ನು ತಯಾರು ಮಾಡ್ತಾ ಇರ್ತಾರೆ. ಮೊನ್ನೆ ಇಸ್ರಾಯೇಲ್ ದೇಶದವರು ಕೂಡ ಅವ್ರ ಮೇಲೆ ಯುದ್ಧ ಮಾಡೋದಕ್ಕೆ ಕಾರಣ ಕೂಡ ಇದೆ. ಅಣುಬಾಂಬುಗಳನ್ನು ತಯಾರು ಮಾಡ್ತಾ ಇದ್ದಾರೆ, ಅದನ್ನು ತಡಿಬೇಕು ಎನ್ನುವಂಥ ಉದ್ದೇಶದಿಂದ ಅಂತ ಕೆಲವರು ಹೇಳ್ತಾರೆ, ಕೆಲವರು ಮಾತಾಡ್ತಾರೆ. ಅದು ಯಾವುದು ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದು ನಮ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನಪ್ಪ ಅಂದರೆ ಇದರ ಹಿಂದೆ ಭೋಗಾಶೆಗಳು. ಅವ್ರಿಗೂ ಭೋಗಾಶೆ, ಇವ್ರಿಗೂ ಭೋಗಾಶೆ. ಮತ್ತು ಅವ್ರ ಭಕ್ತರು ಇವ್ರ ಭಕ್ತರು, ಅವ್ರು ಬೈಬಲ್ ಓದ್ತಾರೆ, ಇವರು ಕುರಾನ್ ಓದ್ತಾರ, ಬೈಬಲ್ ಓದ್ತಾರ.
ಏನ್ರಿ, ಯಹೂದ್ಯರಲ್ಲಿ ಒಳ್ಳೆಯವರಿದ್ದಾರೆ, ಮುಸ್ಲಿಮ್ಸರಲ್ಲಿ ಕೂಡ ಒಳ್ಳೆಯವರಿದ್ದಾರೆ. ಆದರೆ ಕೆಲವರು ಕೆಟ್ಟವರಿದ್ದಾರೆ. ಇವಾಗ ಹುಡುಗರಿದ್ದಾರಲ್ಲ, ಯಾರು ಬೆನ್ಯಾಮೀನ್ ಗೋತ್ರದಲ್ಲಿ ದುಷ್ಟರು, ಅದೇ ಪ್ರಕಾರ ಅಂಥ ದುಷ್ಟರು ಎಲ್ಲ ಸಮಾಜದಲ್ಲಿದ್ದಾರೆ. ಇರೋದು ಕೆಲವರು ದುಷ್ಟರು. ಆ ಕೆಲವರು ದುಷ್ಟರ ಮೂಲಕ ಟೋಟಲ್ ಆ ಕುಟುಂಬಕ್ಕೆ ದೇಶಕ್ಕೆ ನಾಶ ಪ್ರಿಯರೇ. ಒಂದು ಕಾಲದಲ್ಲಿ ಹೇಳೋರು ಕೇಳೋರು ಯಾರಿಲ್ಲ ಅಂದರೆ ಅರ್ಥ ಇದೆ ರೀ. ಈಗಿನ ಕಾಲದಲ್ಲಿ ಎಲ್ಲರಿದ್ದಾರೆ, ಹೇಳೋರಿದ್ದಾರೆ, ಕೇಳೋರಿದ್ದಾರೆ, ವಿಜ್ಞಾನ ಇದೆ, ಸೈನ್ಸ್ ಇದೆ, ಪಂಡಿತರು ಜ್ಞಾನಿಗಳು ಎಲ್ಲರಿದ್ದಾರೆ, ಎಲ್ಲ ವ್ಯವಸ್ಥೆ ಇದೆ. ಎಲ್ಲ ವ್ಯವಸ್ಥೆ ಇದ್ದಾಗಲೂ ಕೂಡ ನಾವು ಒಡ್ಕೊಂಡು ಬಡ್ಕೊಂಡು ಸತ್ತೋಗ್ತಾ ಇದ್ದೀವಿ, ನಾಶವಾಗ್ತಾ ಇದ್ದೀವಿ ಅಂದರೆ ಯಾರಿಗೆ ಕಾಪಾಡ್ತಾರೆ ಪ್ರಿಯರೇ? ಯಾರಿಗೆ ಕಾಪಾಡ್ತಾರೆ? ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡ್ರು, ಆಸ್ತಿ ನಷ್ಟಪಟ್ಟರೆ, ಪ್ರಾಣ ನಷ್ಟಪಟ್ಟರೆ ಅವ್ರಿಗೆ ಏನು ಪ್ರಯೋಜನ, ಏನು ಉಪಯೋಗ ಇದೆ? ಉಪಯೋಗ ಏನೂ ಇಲ್ಲ. ಸರ್ವನಾಶ, ಬೆಂಕಿ ಕೊಂಡಕ್ಕೆ ಹೋಗುವಂಥದ್ದು, ಇಂಥದ್ದು ಈ ಸಮಾಜದಲ್ಲಿ ನಡೆಯುತ್ತೆ. ಪ್ರಿಯರಾದ ದೇವರ ಮಕ್ಕಳಿಗೆ, ಅದಕ್ಕೆ ಯೇಸುಪ್ರಭು 1ನೇ ಶತಮಾನದಲ್ಲಿ ಒಂದು ಅದ್ಭುತವಾದಂಥ ಜ್ಞಾನವನ್ನು ತಿಳಿಸ್ಕೊಟ್ಟಿದ್ದಾರೆ. ಈ ಜ್ಞಾನವನ್ನು ಪ್ರತಿಯೊಬ್ಬರು ಪಾಲಿಸಬೇಕು. ಪ್ರತಿಯೊಬ್ಬರು ಪಾಲಿಸಿದರೆ ಯಾವ ಜ್ಞಾನ? ಆತ್ಮಿಕವಾದಂಥ ದೈವಜ್ಞಾನ. ಆತ್ಮಿಕವಾದಂಥ ದೈವಜ್ಞಾನ ಇದು ಪಾಲಿಸಬೇಕು ಅಂತ ಹೇಳ್ತಾರೆ, ಬೋಧನೆ ಮಾಡ್ತಾರೆ. ನಮ್ಮನ್ನು ನಾವು ತಗ್ಗಿಸ್ಕೊಂಡಾಗ, ನಮ್ಮನ್ನು ನಾವು ಸಂಪೂರ್ಣವಾಗಿ ತಗ್ಗಿಸ್ಕೊಂಡಾಗ, ಯಥಾರ್ಥವಾಗಿದ್ದಾಗ ಏನ್ರಿ, ಮೊಟ್ಟ ಮೊದಲು ಯಾರು ಇಷ್ಟಪಡ್ತಾರೆ ಗೊತ್ತಾ? ದೇವರು ಇಷ್ಟಪಡ್ತಾರೆ. ದೇವರು ಇಷ್ಟಪಟ್ಟಾಗ, ದೇವರ ಕಣ್ಣು ನಿನ್ನ ಮೇಲೆ ಬಿದ್ದಾಗ ನಿನ್ನ ಹಿಂದೆ ತನ್ನ ದೂತರನ್ನು ಕಾವಲಿಗಿಟ್ಟು ಕಾಪಾಡ್ತಾರೆ. ನಿನ್ನ ಹಿಂದೆ ತನ್ನ ದೂತರನ್ನು ಕಾವಲಿಗಿಟ್ಟು ಕಾಪಾಡ್ತಾರೆ. ಆ ನಂಬಿಕೆ ಇದೆಯಾ? ನಂಬಿಕೆ ಇರಬೇಕು. ಒಂದು ವೇಳೆ ಸತ್ತೋದ್ರೆ ದೇವ್ರಿಗೋಸ್ಕರ ಸತ್ತೋಗೋಣ, ಪರಲೋಕ ಸಿಗುತ್ತಂತ ನಂಬಿಕೆಯಿಂದ ಸತ್ತೋಗೋಣ ಪ್ರಿಯರೇ. ಆ ನಂಬಿಕೆ ಬಿಟ್ಟು ನನಗೆ ಅದು ಬೇಕು, ಇದು ಬೇಕು, ಏನೋ ಬೇಕು ಅಂದರೆ ನಮ್ಮಲ್ಲಿ ಏನಿದೆ? ಭೋಗ ಆಶೆಗಳಿದೆ. ಭೋಗ ಆಶೆಗಳು ಏನಾಗುತ್ತೆ? ದೊಡ್ಡದಾಗಿ ಬೆಳೆಯುತ್ತೆ, ಗರ್ಭವನ್ನು ಧರಿಸುತ್ತೆ, ಆಮೇಲೆ ಪಾಪವನ್ನು ಹಡಿಯುತ್ತೆ. ಆ ಪಾಪವನ್ನು ಹಡಿಯುವಂಥದ್ದೇನು? ಕೊನೆಯದಾಗಿ ಮರಣ. ಇನ್ನೊಬ್ಬರನ್ನ ಕೊಂದಾಕೋದು, ಅವನಾದರೂ ಸಾಯುವಂಥದ್ದು. ಅವನು ಸತ್ತೋಗ್ತಾನೆ, ಇನ್ನೊಬ್ಬರನ್ನ ಕೊಂದಾಕ್ತಾನೆ, ಅವನು ಹಾಳಾಗ್ತಾನೆ, ಮತ್ತೊಬ್ಬರನ್ನ ಹಾಳು ಮಾಡ್ತಾನೆ. ಯಾವುದೋ ಒಂದು ರೀತಿಯಲ್ಲಿ ಪ್ರಾಣ ನಷ್ಟ, ಆಸ್ತಿ ನಷ್ಟ, ಮಾನ ನಷ್ಟ ಯಾವುದೋ ಒಂದು ರೀತಿಯಲ್ಲಿ ಮಾಡಿ ಇವನು ಹಾಳಾಗ್ತಾನೆ, ಅವ್ರನ್ನ ಹಾಳು ಮಾಡ್ತಾನೆ. ದ್ವೇಷ, ಹಾಗೆ ಹೊಟ್ಟೆ ಕಿಚ್ಚು ಇವೆಲ್ಲ ತುಂಬಿಕೊಳ್ಳುತ್ತೆ. ಇವೆಲ್ಲ ಏನಪ್ಪ ಅಂದರೆ ಪಾಪಕ್ಕೆ ಸಂಬಂಧಪಟ್ಟದ್ದು. ಇವೆಲ್ಲ ಕೂಡ ಹೋಗಬೇಕು ಅಂತೇಳಿ ಪ್ರಭು ಪ್ರಯಾಸ. ಯಾಕೆ ಸಿಲ್ವೆ ಮರಣ ಹೊಂದಿದ್ರು? ಮಕ್ಕಳಿರ ಇವೆಲ್ಲ ತೊಲಗಿಸ್ಬೇಕಲ್ಲ, ಇವೆಲ್ಲ ತೆಗೆದಾಕ್ಕೊಡ್ರಿ ನೀವು. ಬೇಡ ಇದೆಲ್ಲ ಬೇಡ, ಇದು ನಾನೇ ನಿಮಗೋಸ್ಕರ ಒಡಿಸ್ಕೊಳ್ತಾ ಇದ್ದೀನಲ್ಲ, ಬಯಸ್ಕೊಂಡಿದ್ದೀನಲ್ಲ, ನಾನು ಬಯಸ್ಕೊಂಡಿದ್ದೀನ, ಒಡಿಸ್ಕೊಂಡಿದ್ದೀನ. ಯೇಸು ಪ್ರಭು ನಿಂತ್ಕೊಂಡ್ರೆ ಏನಾಗುತ್ತೆ ಪ್ರೇಯರ್? ಒಂದು ವೇಳೆ ಎದುರು ನಿಂತ್ಕೊಂಡ್ರೆ ಏನಾಗುತ್ತೆ? ಯೇಸು ಪ್ರಭು ನೇರವಾಗಿ ಯಾರ್ಯಾರು ಶತ್ರುಗಳಿದ್ದಾರೋ, ಯಾರ್ಯಾರು ಭಯಂಕರವಾದಂಥ ಕ್ರೂರವಾಗಿದ್ದಾರೋ ಅವರೆಲ್ಲರನ್ನ ನಾಶ ಮಾಡಬೇಕಂತೇಳಿ ನಿಂತ್ಕೊಂಡ್ರೆ ಏನಾಗುತ್ತೆ? ಪ್ರಪಂಚ ಸುಟ್ಟು ಬೂದಿ ಆಗುತ್ತೆ ರೀ, ಹೌದಲ್ವ? ಸುಟ್ಟು ಬೂದಿ ಆಗುತ್ತೆ. ಅಂಥ ಮಹಾಶಕ್ತನು ಬಯಸ್ಕೊಂಡಿದ್ದಾನ, ಒಡಿಸ್ಕೊಂಡಿದ್ದಾನ, ಸಿಲುಬೆ ಮರಣ ಹೊಂದಿದ್ದಾನ. ನಾವು ಏನು ಕೈಲಾಗ್ದವ್ರು, ಕೈಯಲ್ಲಿ ಕೋಲು ಇಟ್ಕೊಂಡು ಹೋಗ್ತೀವಿ ಹೊಡಿತೀನಂತ, ಏನೋ ಬಾಂಬ್ ಇಟ್ಕೊಂಡು ಹೋಗ್ತೀವಿ ಸಾಯಿಸ್ತೀವಂತ ಬಾಂಬುಗಳನ್ನು. ಅವನು ಸಾಯ್ತಾನೆ, ಇವನು ಸಾಯ್ತಾನೆ, ಧರ್ಮಯುದ್ಧ ಅಂತಾರೆ. ಧರ್ಮಯುದ್ಧ ಅಂದ್ರೇ ಗೊತ್ತಿಲ್ಲ, ಪವಿತ್ರ ಯುದ್ಧ ಅಂತಾರೆ. ಪವಿತ್ರ ಮನುಷ್ಯನನ್ನು ಕೊಂದಾಕುವಂಥದ್ದೇ ದೊಡ್ಡ ಪಾಪ ಅದು. ಮತ್ತು ಅದಕ್ಕೆ ಹೆಸರೇನಪ್ಪ? ಟೈಟಲ್ ಪವಿತ್ರ ಯುದ್ಧ ಮಾಡ್ತೀವಿ ಗೊತ್ತಾ ನಿಮಗೆ ಅಂತಾರೆ. ಪವಿತ್ರ ಯುದ್ಧ. ದೇವರು ಕಷ್ಟಪಟ್ಟು ತಾಯಿಯ ಗರ್ಭದಲ್ಲಿ ನಿಲ್ಲಿಸಿ, ತಾಯಿಯ ಗರ್ಭದಲ್ಲಿ ಅದ್ಭುತವಾದಂಥ ಈ ನಿರ್ಮಾಣವನ್ನು ಮಾಡಿ ಈ ಲೋಕಕ್ಕೆ ಕಳಿಸಿಕೊಟ್ರೆ, ದೇವರು ಕಷ್ಟಪಟ್ಟು ಉಂಟು ಮಾಡಿರುವಂಥ ಮನುಷ್ಯರನ್ನು ಸಾಯಿಸುವಂಥದ್ದು ಇವರು ಪವಿತ್ರ ಯುದ್ಧ ಅಂತಾರೆ. ತಪ್ಪಲ್ವ? ದೊಡ್ಡ ದೊಡ್ಡ ತಪ್ಪುಗಳಲ್ವ? ದೊಡ್ಡ ದೊಡ್ಡ ಪಾಪಗಳು ನಡೀತಾ ಇದೆಯಲ್ಲ, ದೊಡ್ಡ ಪಾಪಗಳು ನಡೀತಾ ಇದೆ, ದೊಡ್ಡ ಅಧರ್ಮಗಳು ನಡೀತಾ ಇದೆ ಪ್ರಿಯರೇ. ಇವೆಲ್ಲ ತಡಿಬೇಕಾದರೆ, ಮೊಟ್ಟ ಮೊದಲು ನಿಲ್ಲಬೇಕಾದ್ರೆ ದೇವರನ್ನು ತಿಳಿಬೇಕು, ದೇವರನ್ನು ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಳ್ಳದೆ ಹೋದರೆ, ಒಂದು ವೇಳೆ ದೇವರ ತಂಟಿಗೆ ಬಾರದೆ, ದೇವರ ಬಳಿಯಲ್ಲಿ ಬಾರದೆ ಇದ್ದರೆ, ಕೊನೆ ಪಕ್ಷದಲ್ಲಿ ಪ್ರಪಂಚದಲ್ಲಿ ವಿಶ್ವ ಸಮಸ್ತಿದೆಯಲ್ಲ ಅವರಾದರೂ ಸಿದ್ಧರಾಗಬೇಕು. ಅವರು ಸಿದ್ಧರಾಗಲ್ಲ, ದೇವರ ಬಳಿಗೆ ಬಾರಲ್ಲ ಅಂದರೆ ಪ್ರಪಂಚ ಉಳಿಯಲ್ಲ. ಯಾರು ಉಳಿತಾರೆ? ಯಾರು ಉಳ್ಕೊಳ್ತಾರೆ?
ಯಥಾರ್ಥವಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡು ದೀನತೆಯಿಂದ ಭಕ್ತಿಯಿಂದ ಯಾರು ನಡ್ಕೊಳ್ತಾರೋ ಆ ಮನುಷ್ಯ ಎಲ್ಲಿದ್ದರೂ ಉಳಿತಾನೆ. ದೇವರು ಕೊಟ್ಟಂಥ ಆಯುಷ್ಕಾಲ ಮುಗಿದ್ರೆ ಹೋಗ್ತಾನೆ, ಹೋದರೂ ನಿತ್ಯ ಜೀವವನ್ನು ಪಡ್ಕೊಳ್ತಾನೆ. ಆ ನಂಬಿಕೆ ಇದೆಯಾ ಅಮ್ಮ? ನಂಬಿಕೆ ಇದೆಯಾ? ನಂಬಿಕೆಯಿಂದ ಜೀವಿಸಿ, ಯಥಾರ್ಥದಿಂದ ಜೀವಿಸಿ, ಭಕ್ತಿಯಿಂದ ಜೀವಿಸಿ. ನನ್ನ ಹಿಂದೆ ನನ್ನ ತಂದೆ ಇದ್ದಾನೆ, ನನ್ನ ಹೃದಯದಲ್ಲಿ ನನ್ನ ದೇವರಿದ್ದಾನೆ ಎಂಬುವಂಥ ನಂಬಿಕೆಯಿಂದ ಯಥಾರ್ಥದಿಂದ ಭಕ್ತಿಯಿಂದ ಯಾರು ನಡ್ಕೊಳ್ತಾರೋ ಅವರು ಶ್ರೇಷ್ಠರು, ಭಾಗ್ಯವಂತರು, ಉನ್ನತರು. ಅವ್ರ ಮೂಲಕ ಇನ್ನೊಬ್ಬರಿಗೆ ಒಳ್ಳೆಯದಾಗುತ್ತೆ ವಿನಃ ಕೆಟ್ಟದಾಗಲ್ಲ. ಒಂದು ವೇಳೆ ಮರಣ ಬಂದರೆ ದೇವರ ಸನ್ನಿಧಿಗೆ ಹೋಗ್ತಾರೆ ವಿನಃ ನರಕಕ್ಕೆ ಹೋಗಲ್ಲ. ಈ ನಂಬಿಕೆಯಿಂದ ಪ್ರತಿಯೊಬ್ಬರೂ ಜೀವಿಸಬೇಕಾಗುತ್ತೆ ಪ್ರಿಯರೇ. ಇದೇ ನಂಬಿಕೆಯಿಂದ. ಯಾಕೆಂದರೆ ಈ ಜೀವ ದೇವ್ರ ಮೂಲಕ ಬಂದದ್ದು, ಶರೀರ ದೇವ್ರ ಮೂಲಕ ಬಂದದ್ದು, ನಿನ್ನ ಬದುಕು, ನಿನ್ನ ಆತ್ಮ, ಹೃದಯ ಎಲ್ಲ ದೇವ್ರ ಕೃಪೆ ಮೂಲಕ ಬಂದದ್ದು. ನಿನ್ನ ಜೀವಿತ ದೇವ್ರಿಗೋಸ್ಕರ ಕೊಟ್ಟರೆ ನಿನ್ನ ಹಿಂದೆ ದೇವರ ಕೃಪೆ ಇರುತ್ತೆ. ನಟನೆ ಮಾಡಿದ್ರೆ ದೇವ್ರ ಕೃಪೆ ಇರಲ್ಲ, ದೇವರು ಸ್ವಾತಂತ್ರ್ಯ ಕೊಡ್ತಾರೆ, ದುರ್ಗತಿ ಬರುತ್ತೆ. ಆವಾಗ ಪ್ರಾಣ ನಷ್ಟ ಆಗುತ್ತೆ, ಆತ್ಮ ಬೆಂಕಿ ಕೊಂಡಕ್ಕೆ ಹೋಗುತ್ತೆ, ಅಲ್ಲಿ ಯಾತನೆ ಪಡಬೇಕಾಗತ್ತೆ. ಅದನ್ನು ತಪ್ಪಿಸ್ಕೊಳ್ಬೇಕಾದ್ರೆ ನಾನೇ ಮಾರ್ಗವು, ನಾನೇ ಜೀವವು, ನಾನೇ ಸತ್ಯವು, ನನ್ನ ಮೂಲಕ ಹೊರತು ಯಾರೂ ಪರಲೋಕಕ್ಕೆ ಬರುವುದಿಲ್ಲ. ಯಾರಿಗೂ ನೆಮ್ಮದಿ ಇರಲ್ಲ, ಸಂತೋಷ ಇರಲ್ಲ. ನಿಮಗೆ ಸಂತೋಷ ಬೇಕಾ, ನೆಮ್ಮದಿ ಬೇಕಾ, ಸಮಾಧಾನ ಬೇಕಾ, ನಿತ್ಯ ಜೀವ ಬೇಕಾ? ಬನ್ನಿ ನನ್ನ ಮಾರ್ಗದಲ್ಲಿ. ಒತ್ತಾಯದಿಂದ ಅಲ್ಲ, ಹೃದಯಪೂರ್ವಕದಿಂದ ಬರಬೇಕಂತ ಹೇಳ್ತಾರೆ. ಒತ್ತಾಯದಿಂದ ಬರೋದು ನನಗೆ ಬೇಕಾಗಿಲ್ಲ, ಬೇಡ ಅಂತಾರೆ. ಒತ್ತಾಯದಿಂದ ಯಾರು ಬರುವಂಥದ್ದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಯಾರು ಹೃದಯಪೂರ್ವಕದಿಂದ ದೇವರ ಸನ್ನಿಧಿಗೆ ಬಂದು ವಾಕ್ಯಗಳನ್ನು ತಿಳಿದುಕೊಂಡು ಭಯಭಕ್ತಿಯಿಂದ ಯಾರು ನಡ್ಕೊಳ್ತಾರೋ ಅವರು ಶ್ರೇಷ್ಠರು, ಭಾಗ್ಯವಂತರು. ಅವರಿಗೆ ನಿತ್ಯ ಜೀವ ಸಿಗುತ್ತೆ. ಒಂದು ವೇಳೆ ಲೋಕದ ರೀತಿಯಲ್ಲಿ ನಡ್ಕೊಂಡ್ರೆ ಅವರಿಗೆ ನಾಶ ಇರುತ್ತೆ. ಆದ್ದರಿಂದ ನಿಮ್ಮ ಭಕ್ತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ನೀವು ಪ್ರಯಾಸಪಡಿ, ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಪ್ರಯಾಸಪಡಿ. ಈ ಜೀವಿತದ ಮೂಲಕ ದೇವರನ್ನ ಕೊಂಡಾಡೋದಕ್ಕೆ, ದೇವರನ್ನ ಘನಪಡಿಸೋದಕ್ಕೆ ಪ್ರಯಾಸಪಡಿ. ತುಟಿಗಳ ಮೂಲಕ, ಹೃದಯದ ಮೂಲಕ, ಜೀವಿತದ ಮೂಲಕ ದೇವರು ಮಹಿಮೆ ಹೊಂದಬೇಕು, ಆರಾಧನೆ ಹೊಂದಬೇಕು, ಸಂತೋಷ ಪಡಬೇಕು. ದೇವರ ವಾಕ್ಯಗಳನ್ನು ಹೃದಯದಲ್ಲಿ ಸ್ಥಾನ ಕೊಟ್ಟರೆ ಮಾತ್ರ ಇದು ಸಾಧ್ಯವಾಗುತ್ತೆ. ಇಲ್ಲದೆ ಹೋದರೆ ಲೋಕದ ಆಶೆಗಳು. ಆದ್ದರಿಂದ ನೀವು ಜಾಗ್ರತೆ. ದೇವರು ನಿಮ್ಮನ್ನು, ನನ್ನನ್ನು ಆಶೀರ್ವದಿಸಲಿ.